ಹಲ್ಲೆಲೂಯಾ. ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರದ ಬಲಿಯನ್ನು ನಾವು ಅರ್ಪಿಸಿರುವಾಗ ನಮ್ಮೆಲ್ಲರನ್ನು, ನಮ್ಮ ಶರೀರ, ಆತ್ಮ, ಪ್ರಾಣವನ್ನು ಪರಿಶುದ್ಧಾತ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮನೇ ಸ್ತೋತ್ರ. ಕೊಟ್ಟಂಥ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ, ನೀನು ನೇಮಿಸಿದ ಈ ದಿನದಲ್ಲಿ ಅಪ್ಪ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಸ್ತುತಿಸಿ, ಆರಾಧಿಸಿ, ಕೊಂಡಾಡಿ ಮಹಿಮೆ ಪಡಿಸುವಂಥ ಕೃಪೆಯನ್ನು ನಿನ್ನ ಮಕ್ಕಳಾದ ನಮಗೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆ, ಈ ತಿಂಗಳಿನಲ್ಲಿ ನೀನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವು 2026ನೇ ಇಸ್ವಿಯ ಕಾಲಿಟ್ಟಂಥ ಈ ಮೊದಲನೆಯ ತಿಂಗಳಲ್ಲಿ ಆದಿಯಿಂದ ಈ ಅಂತ್ಯದ ವಾರದವರೆಗೂ ಕರ್ತನೆ, ನೀನು ಹಗಲು ಇರುಳು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಕಾಪಾಡಿ ನಡೆಸಿದ ದೇವರು ನೀನಾಗಿದ್ಯಪ್ಪ. ನಿನಗೆ ಸ್ತೋತ್ರ. ನಮ್ಮೆಲ್ಲ ವಿಷಯಗಳಲ್ಲಿ ನೀನು ನಮಗೆ ಜಯವನ್ನು ತಂದು ಕೊಟ್ಟಂಥ ದೇವರು ನೀನಾಗಿದ್ದಿ ಸ್ವಾಮಿ. ನಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸಿದ ದೇವರು ನೀನಾಗಿದ್ಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ತಂದೆ. ಈ ಸಮಯದಲ್ಲಿ ಕರ್ತನೆ, ನಾವು ನಿನ್ನನ್ನು ಆರಾಧಿಸುವಾಗ ಸ್ವಾಮಿ, ನಮ್ಮ ಶರೀರ, ಆತ್ಮ, ಪ್ರಾಣವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಏನಾದರೂ ತಪ್ಪು ಪಾಪಗಳನ್ನು ಮಾಡಿರುವುದಾಗಿದ್ದರೆ ಈಗ ನಿನ್ನ ಮುಂದೆ ಸ್ವಾಮಿ ನಾವು ಆ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಮತ್ತು ಕ್ಷಮೆಯನ್ನು ಬೇಡುತ್ತೇವೆ. ನಮ್ಮನ್ನು ಕ್ಷಮಿಸು ಕರ್ತನೆ. ನಾವು ಕ್ಷಮಾಪಣೆಯೊಂದಿಗೆ ನಿನ್ನ ಸನ್ನಿಧಾನದಲ್ಲಿ ನಿಂತು ಆರಾಧಿಸಲಿಕ್ಕಾಗುವಾಗ ಕೃಪೆ ದಯಪಾಲಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಪ್ಪ ತಂದೆಯೇ, ಆದಿಯಿಂದ ಅಂತ್ಯದವರೆಗೂ ಎಲ್ಲ ಭಾಗದಲ್ಲಿಯೂ ಪರಿಶುದ್ಧಾತ್ಮ ದೇವರೇ ನೀನು ಚಲಿಸು. ಕಾಣಿಕೆಯ ಭಾಗದಲ್ಲಿ, ಸಾಕ್ಷಿಯ ಭಾಗದಲ್ಲಿ, ವಾಕ್ಯ ಭಾಗದಲ್ಲಿ, ಮೇಜಲ್ಲಿ ಎಲ್ಲ ಭಾಗಗಳು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನೀನು ಬ್ಲೆಸ್ ಮಾಡು ಸ್ವಾಮಿ. ಸೇರಿ ಬಂದಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ವಾಕ್ಯದ ಮೂಲಕ ಬಂದಂಥ ಪ್ರತಿಯೊಬ್ಬರಿಗೆ ಮಾತನಾಡು ಸ್ವಾಮಿ. ದೇವರೇ, ಅವರು ಆತ್ಮಿಕ ಮನ್ನವನ್ನು ತಿಂದು ಉಂಡು ಅವರು ತೃಪ್ತಿ ಹೊಂದಿ ಸಮಾಧಾನದಿಂದ ಹೊರಟು ಹೋಗ್ಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೇ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಜೀವವುಳ್ಳ ತಂದೆಯೇ, ಆಮೇನ್. ನಾವು ಈ ಸಮಯದಲ್ಲಿ ಅರುಣೋದಯ ಸ್ತೋತ್ರ ಬಲಿ ಎಂಬ ಸಂಗೀತವನ್ನು ಹಾಡಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ. ಈ ಆರಾಧನೆ ನಿನಗೆ ಸ್ವಾಮಿ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವಾ ಈರೇ ಎಲ್ಲವ ಒದಗಿಸುವೆ. ಯೆಹೋವಾ ಈರೇ ಎಲ್ಲವ ಒದಗಿಸುವೆ. ಎಲ್ಲವ ಒದಗಿಸುವೆ. ಯೆಹೋವಾ ಈರೇ ಎಲ್ಲವ ಒದಗಿಸುವೆ. ಯೆಹೋವಾ ಈರೇ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ. ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ. ಯೆಹೋವಾ
ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ನಿಸ್ಸಿ ಎಂದಿಗೂ ಜಯವಂತನೇ ಯೆಹೋವಾ ನಿಸ್ಸಿ ಎಂದಿಗೂ ಜಯವಂತನೇ ಎಂದಿಗೂ ಜಯವಂತನೇ ಯೆಹೋವಾ ನಿಸ್ಸಿ ಎಂದಿಗೂ ಜಯವಂತನೇ ಯೆಹೋವಾ ನಿಸ್ಸಿ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ರೋಹಿ ನನ್ನನ್ನು ಕಾಣುವವನೇ ನನ್ನನ್ನು ಕಾಣುವವನೇ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ರೋಹಿ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಎಲ್ ಶಡಾಯ್ ಸರ್ವಶಕ್ತನೇ ಎಲ್ ಶಡಾಯ್ ಸರ್ವಶಕ್ತನೇ ಸರ್ವಶಕ್ತನೇ ಎಲ್ ಶಡಾಯ್ ಸರ್ವಶಕ್ತನೇ ಎಲ್ ಶಡಾಯ್ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಎಲ್ ಶಡಾಯ್ ಸರ್ವಶಕ್ತನೇ ಎಲ್ ಶಡಾಯ್ ಸರ್ವಶಕ್ತನೇ ಸರ್ವಶಕ್ತನೇ ಎಲ್ ಶಡಾಯ್ ಸರ್ವಶಕ್ತನೇ ಎಲ್ ಶಡಾಯ್ ನನ್ನ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ ನನ್ನ ನುಡಿನಿಂದ ಎತ್ತಿದೆ ಸಮಾಧಾನದ ತರಣೆ ನನ್ನ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ ನನ್ನ ನುಡಿನಿಂದ ಎತ್ತಿದೆ ಸಮಾಧಾನದ ತರಣೆ Hallelujah, 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 hallelujah. ಜೀವದೇತ ಯೇಸುವೆ ನಾ ಬಾಳುವೆ ನಿನಗಾಗಿಯೇ ಜೀವದೇತ ಯೇಸುವೆ ನಾ ಬಾಳುವೆ ನಿನಗಾಗಿಯೇ ನೀನೊಬ್ಬನೇ ದೇವರು ನೀನೊಬ್ಬನೇ ರಕ್ಷಕನು ನೀನೊಬ್ಬನೇ ದೇವರು ನೀನೊಬ್ಬನೇ ರಕ್ಷಕನು ನನ್ನ ಎತ್ತಿ ನಿಲ್ಲಿಸಿದೆ
ಸರ್ವಶಕ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸಮಾಧಾನ ಕರ್ತನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸಮಾಧಾನ ಕರ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸರ್ವಶಕ್ತನೇ. Hallelujah, 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 hallelujah. ಶಿಲುಬೆಯ ಆಯದಲ್ಲಿ ನನಗಾಗಿಯೇ ಜೀವ ನೀಡಿದೆ, ಶಿಲುಬೆಯ ಆಯದಲ್ಲಿ ನನಗಾಗಿಯೇ ಜೀವ ನೀಡಿದೆ, ಮರಣದ ಬಗೆಯಿಂದ ಯೇಸು ನನ್ನನ್ನು ತಪ್ಪಿಸಿದೆ, ಮರಣದ ಬಗೆಯಿಂದ ಯೇಸು ನನ್ನನ್ನು ತಪ್ಪಿಸಿದೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸಮಾಧಾನ ಕರ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸರ್ವಶಕ್ತನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸಮಾಧಾನ ಕರ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸರ್ವಶಕ್ತನೇ. Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲಾ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲಾ ಶಾಪ ನೀಗಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸರ್ವಶಕ್ತನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸಮಾಧಾನ ಕರ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸಮಾಧಾನ ಕರ್ತನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸಮಾಧಾನ ಕರ್ತನೇ ನನ್ನ ಧೂಳಿನಿಂದ ಎತ್ತಿದೆ, ಸರ್ವಶಕ್ತನೇ. ಹೌದು ಸ್ವಾಮಿ, ನಮ್ಮನ್ನು ಎತ್ತಿ ನಿಲ್ಲಿಸಿದಂಥ ದೇವರು ನೀನು ಸ್ವಾಮಿ, ಧೂಳಿನಿಂದ ಎತ್ತಿ ನಮ್ಮನ್ನು ಮೇಲಕ್ಕೆ ನಿಲ್ಲಿಸಿದಂಥ ದೇವರು ಸ್ವಾಮಿ. ಯೆಹೋವ ನಿಸಿಯಾಗಿ ನಮಗೆ ಜಯವನ್ನು ತಂದುಕೊಟ್ಟಂಥ ದೇವರು ನೀನು ಸ್ವಾಮಿ, ನಿನಗೆ ಸ್ತೋತ್ರ ರಾಜ. ಎಲ್ರೋಹಿಯಾಗಿ ನಮ್ಮನ್ನು ಕಾಣುವಂಥ ದೇವರು ನೀನು ಸ್ವಾಮಿ, ಹಗಲು ഇരുಳು ಅಪ್ಪ ನೀನು ನಮ್ಮನ್ನು ನೆನೆಸಿಕೊಂಡು ಯಾವಾಗಲೂ ನಮ್ಮನ್ನು ನಡೆಸುವಂಥ ದೇವರು ನೀನು, ನಿನಗೆ ಸ್ತೋತ್ರ ಸ್ವಾಮಿ. ಅಯ್ಯ ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ಅಯ್ಯ, ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ, ಹಗಲು ഇരുಳು ನನ್ನ ನೆನೆಸಿ ಇದುವರೆಗೆ
ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದಿ ಸುಖವಾದಿ ಕಾಯದಿಂದ ಸುಖವಾದಿ ನಮ್ಮ ಕುಟುಂಬದ ವೈದ್ಯನು ನೀನೇ. ಸುಖವಾದಿ ಸುಖವಾದಿ ಕಾಯದಿಂದ ಸುಖವಾದಿ ನಮ್ಮ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಹೌದು ಸ್ವಾಮಿ, ನಿನ್ನ ಉಪಕಾರವನ್ನು ನೆನೆಸಿ ನಾವು ಮನಸ್ಸಾರೆ ನಿನ್ನ ನಾವು ವಂದಿಸುತ್ತೇವೆ ಸ್ವಾಮಿ.
ಸ್ವಾಮಿ. ಹಗಲು ಇರುಳು ನಮ್ಮನ್ನು ನೆನೆಸುವಂತ ದೇವರು ನೀನು ಸ್ವಾಮಿ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡುವಂತ ದೇವರು ನೀನು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಬಿನೇಸರಾಗಿ ಇದುವರೆಗೂ ನಮ್ಮನ್ನು ಸಹಾಯ ಮಾಡಿದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ರೋಹಿಯಾಗಿ ನಮ್ಮನ್ನು ಕಾಣುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಬಲಹೀನ ಸಮಯದಲ್ಲಿ ನಮಗೆ ಬಲವನ್ನು ನೀಡುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಆರೋಗ್ಯದಾಯಕನಾಗಿ ನಮ್ಮ ಕುಟುಂಬದಲ್ಲಿದ್ದು ಅಪ್ಪ, ನೀನು ನಮಗೆ ಆರೋಗ್ಯವನ್ನು ಕೊಟ್ಟಂತ ದೇವರು ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ಹೋದಂತ ಮಾರ್ಗದಲ್ಲಿ ಯಾವುದೇ ತಡೆಗಳು ಬಂದರೂ ಕೂಡ ಆ ತಡೆಗಳನ್ನು ನೀಗಿಸಿ ಅಪ್ಪ ನಮ್ಮನ್ನು ಮುಂದೆ ಸಾಗಿಸುವಂತ ದೇವರು ನೀನಾಗಿದ್ದೆ ಸ್ವಾಮಿ. ಅಪ್ಪ, ನೀನು ಮಾಡಿದಂತ ಈ ಉಪಕಾರಗಳಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಸಾಕಾಗುವುದಿಲ್ಲಪ್ಪ. ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಹೌದು ಸ್ವಾಮಿ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಎಲ್ಲ ನಾಮಗಳಿಗಿಂತ ನಿನ್ನ ನಾಮ ಒಂದೇ ಶ್ರೇಷ್ಠವಾದದಪ್ಪ. ಆ ನಿನ್ನ ನಾಮವನ್ನು ನಾವು ಈ ಸಮಯದಲ್ಲಿ ಕರ್ತನೆ ನಾವು ಆರಾಧಿಸುವರಾಗಿದ್ದೇವೆ ಕರ್ತನೆ. ಪ್ರತಿಯೊಂದು ಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ನೀನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿದಂಥ ದೇವರು ನಿನಗೆ ಸ್ತೋತ್ರ ಅಪ್ಪ. ನಿನಗೆ ನಾವು ಅಡ್ಡ ಬೀಳುತ್ತೇವೆ ಸ್ವಾಮಿ. ಮನಸಾರೆ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಆರಾಧನೆಯ ನಾಯಕನೇ ನಿನಗೆ ಸ್ತೋತ್ರ. ಆರಾಧನೆಗೆ ಯೋಗ್ಯನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಮಹಿಮೆಗೆ ಯೋಗ್ಯನಾದ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಆರಾಧನೆಗೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು. ಆರಾಧನೆಗೆ ಅರಸನೇ
ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ಪ್ರತಿದಿನವೂ ನಿನ್ನ ನಾಮವ ಸ್ತುತಿಸುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿನ್ನ ದಯೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿನ್ನ ದಯೆಯ ಹೊಗಳುವೆನು. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. Hallelujah. Oh, we worship you, Jesus. We praise you, praise you. Thank you, Lord. Thank you, Holy God. Thank you, Lord. Thank you, Jesus. Thank you, Jesus. Thank you, Lord. ನಿನ್ನನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂಥ ಭಾಗ್ಯವನ್ನು ಕೊಟ್ಟ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಸಭೆ ಹಾಗೇನೆ ಕುಳಿತುಕೊಳ್ಳಲು ಕ್ಷಣ ತಲರಬೋ. Yes, Father, yes, Father, yes, Father, we worship you, Jesus. Oh, hallelujah, hallelujah. Hallelujah, hallelujah.
ಥ್ಯಾಂಕ್ ಯು ಲಾರ್ಡ್. ನಮ್ಮ ಕೂಡ ಮಾತನಾಡುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಚಿತ್ತವನ್ನೇ ನಮ್ಮ ಜೀವಿತದಲ್ಲಿ ಪ್ರಕಟಿಸಕ್ಕಾಗಿ ಸ್ತೋತ್ರ ದೇವರೇ. ಲೋಕದಲ್ಲಿದ್ದಂಥ ನಮ್ಮನ್ನು ಲೋಕದವರ ಮಧ್ಯದೊಳಗಿಂದ ದೇವರೇ ನೀನು ಕರೆದು ಆರಿಸಿ ನಮ್ಮನ್ನ ನಿನ್ನ ನಾಮದ ಮಹಿಮೆಗೋಸ್ಕರ ನಿನ್ನ ಜನರನ್ನಾಗಿ ಪ್ರತ್ಯೇಕಿಸಿ ಕರ್ತನೆ ನೀನು ನಿಲ್ಲಿಸಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹಾಲೆಲೂಯ ಸ್ವಾಮಿ. ನಿಜವಾಗಿ ನಮ್ಮ ಜೀವಿತ ಶೂನ್ಯವಾಗಿದ್ದಂಥ ಜೀವಿತವನ್ನು ರೂಪಿಸಿದಾತನು ನೀನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಎಸ್ ಥ್ಯಾಂಕ್ ಯು ಲಾರ್ಡ್. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ. ಇನ್ನೊಂದು ಅವರ ಕೃಪೆಯೇ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ಯಾವುದಕ್ಕೂ ಬೇಡವಾದಂತ ನಮ್ಮನ್ನು ಗಣನೆಗೆ ತಂದುಕೊಂಡು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕೆಸರಿನ ಗುಂಡಿಯೊಳಗೆ ಎತ್ತಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳಾದ ನಾವು ಸಭೆಯಾಗಿ ಸೇರಿ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಲೋಕಯಾತ್ರೆಯಲ್ಲಿ ಬಾಳ್ವೆ ನಡೆಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ ನೀನೇ ಒಡೆಯನಾಗಿದ್ದುಕೊಂಡು ನಡೆಸಿದ್ದೀ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯೇ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸಭೆಯವರೆಲ್ಲರೂ ಒಟ್ಟಾಗಿ ಕಮಚೋ. ಎಸ್ ಫಾದರ್. ನಮ್ಮೆಲ್ಲರ ಒಡೆಯನು ನೀನು, ನಮ್ಮೆಲ್ಲರ ರಾಜನು ನೀನು, ನಮ್ಮೆಲ್ಲರ ಅರಸನು ನೀನು ಸ್ವಾಮಿ. ತಂದೆಯು ನೀನು. ಹಾಲೆಲೂಯಾ 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 ಹಾಲೆ. Glory 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 glory. Yes Jesus. Take your control Holy Spirit. ಎಲ್ಲ ಘನತೆ ಮಾನ ಮಹಿಮೆಗೆ ಯೋಗ್ಯನೇ ನಿನಗೆ ಸ್ತೋತ್ರಪ್ಪ. ಸಿಂಹಾಸನ ರೂಢನೇ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ.
ಭಯಂಕರನೇ ನಿನಗೆ ಸ್ತೋತ್ರಪ್ಪ, ನಿತ್ಯನೇ ನಿನಗೆ ಸ್ತೋತ್ರಪ್ಪ, ಆರಾಧನೆಗೆ ಯೋಗ್ಯನೇ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಸಭೆ ನಾವು ಒಟ್ಟಾಗಿದ್ದೇವೆ, ನಿನ್ನ ಮಕ್ಕಳು ನಾವು ಒಟ್ಟಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನೇ ಆರಾಧಿಸ್ತೇವೆ, ನಿನ್ನೊಬ್ಬನಿಗೆ ಅಡ್ಡ ಬೀಳುತ್ತೇವೆ ಸ್ವಾಮಿ. ಹೋಲಾರಸೆ ಹೇ ಯೋರೇ ಹೇ ಬರ್ರ. ಎಸ್ ಫಾದರ್, ಎಸ್ ಎಸ್, ಥ್ಯಾಂಕ್ ಯು ಲಾರ್ಡ್. ಎಸ್ ಎಸ್ ಎಸ್. ಎಲ್ಲ ಘನತೆ ನಿನಗೆ ರಾಜ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ 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 ಆಮೇನ್. ಹಲ್ಲೆಲೂಯಾ. ದೇವರ ಒಂದು ಪ್ರಸನ್ನತೆಯ ಅಡಿಯಲ್ಲಿ ನಾವಿದ್ದೇವೆ, ಅಥವಾ ದೇವರ ಪ್ರಸನ್ನತೆಯ ಒಂದು ಆವರಣದಲ್ಲಿ ನಾವು ಇದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೇಗೆ ಹಳೆ ಒಡಂಬಡಿಕೆಯ ಕಾಲದ ದೇವರ ಆಲಯ, ಹಳೆ ಒಡಂಬಡಿಕೆಯ ಕಾಲದ ವಿಷಯಗಳನ್ನ ಓದುವಾಗ ದೇವರ ಆಲಯ ಯಾವಾಗಲೂ ಆ ಒಂದು ದೇವರ ಪ್ರಸನ್ನತೆಯಲ್ಲಿ, ದೇವರ ಮಹಿಮೆಯಲ್ಲಿ ಏನಾಗಿತ್ತಂತೆ, ತುಂಬಿಕೊಂಡಿತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗೆ ದೇವರ ಮಕ್ಕಳಾದ ನಾವುಗಳು ಕೂಡ ಹಲ್ಲೆಲೂಯಾ ಆತನ ಒಂದು ಪ್ರಸನ್ನತೆಯಲ್ಲಿ, ಆತನ ಒಂದು ಮಹಿಮೆಯಲ್ಲಿ ನಾವು ತುಂಬಲ್ಪಟ್ಟ ಸಾಧನಗಳಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಮತ್ತು 18ನೇ ವಚನವನ್ನು ಓದೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತು 18. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲ ಹಲ್ಲೆಲೂಯಾ. 17 ಹೇಳ್ತದೆ, ಏನು ಹೇಳ್ತದೆ? ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಏನು ಮಾಡಬೇಕಂತೆ? ನೆಕ್ಸ್ಟ್ ವರ್ಡ್, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಲ್ಲೆಲೂಯಾ ಹಲ್ಲೆಲೂಯಾ. ವಿಲ್ ಆಫ್ ಗಾಡ್, ದೇವರ ಚಿತ್ತ ಅಂತ ನಮ್ಮ ನೆನಪಿಗೆ ಬರುವಾಗ ನಮಗೆ ಒಂದು ನೆನಪಿಗೆ, ಅದರ ಜೊತೆ ಒಂದು ನೆನಪಿಗೆ ಬರ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ತನ್ನ ಜೀವಮಾನ ಕಾಲದಲ್ಲಿ ದೇವರ ಚಿತ್ತವನ್ನಲ್ಲದೆ ಮತ್ತೊಂದನ್ನು ಆತನು ಮಾಡಲಿಲ್ಲ. 6ನೇ ಅಧ್ಯಾಯ ಯೋಹಾನ ಸುವಾರ್ತೆ 38ನೇ ವಚನ ಓದುವಾಗ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನು ನಾವು ಓದುವಾಗ, ನನ್ನ ಚಿತ್ತದಂತೆ ನಡೆಯುವುದಕ್ಕೆ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕಡೆಗಣಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ, ನೆಕ್ಸ್ಟ್ ವರ್ಡ್ ಏನು ಹೇಳ್ತದೆ? ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ತಿರುಗಿ ನಾವು 38ಗೆ ನಾವು ತಿರುಗಿ ಬರುವಾಗ, ಆ ವಚನಕ್ಕೆ ಬರುವಾಗ, ಯೇಸು ಸ್ವಾಮಿ ಹೇಳುವಂಥ ಮಾತು, ನನ್ನ ಚಿತ್ತದಂತೆ, ಅಂದರೆ ನನ್ನ ಇಷ್ಟದಂತೆ ನಡೆಯುವುದಕ್ಕೆ ನಾನು ಏನು ಮಾಡಿಲ್ಲಂತೆ, ಬಂದಿಲ್ಲ ಎಂಬುದಾಗಿ. ಯೇಸು ಸ್ವಾಮಿಯ ಜೀವಿತದಲ್ಲಿ ನೋಡ್ರಿ, ಯೇಸು ಸ್ವಾಮಿ ಯಾರಂತ ನಾವು ಹೇಳ್ತೇವೆ? ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಂಥ ಯೇಸು ಸ್ವಾಮಿಯನ್ನು ಯಾರಂತ ಹೇಳ್ತೇವೆ ನಾವು? ಅನೇಕ ವಿಷಯದ ಅನೇಕ ಹೆಸರಿನಲ್ಲಿ ನಾವು ಗುರುತಿಸ್ತೇವೆ. ಅದರಲ್ಲಿ ಒಂದು ಇವತ್ತಿನ ಸಬ್ಜೆಕ್ಟ್ಗೆ ಅನುಸಾರವಾಗಿ
ದೇವರ ಮಗನು ಅಂತ ನಾವು ಹೇಳ್ತೇವೆ ಅಲ್ವಾ? ಸ್ವಾಮಿಯನ್ನು ದೇವರ ಮಗನು ಅಂತ ಹೇಳ್ತೇವೆ. ಯಾಕೆ ಗೊತ್ತುಂಟ? ಮಕ್ಕಳಾದ ನಮಗೋಸ್ಕರ ಆತನು ಬಂದಿದ್ದಾನೆ. ಹಲ್ಲೆಲೂಯ. ನಮಗೆ ಬದಲಿಯಾಗುವುದಕ್ಕಾಗಿ ಬಂದಿದ್ದಾನೆ. ಆತನು ದೇವರ ಮಗನಾಗಿದ್ದಾನೆ. ಈಗ ಆತನ ಮೂಲಕ ನಂಬಿದವರು ಕೂಡ ನಾವೇನಾಗಿದ್ದೇವೆ? ದೇವರ ಮಕ್ಕಳು. ದೇವರ ಮಗನಾದ ಯೇಸು ಈ ಲೋಕದಲ್ಲಿದ್ದಾಗ ತಾನು ತನ್ನ ಆಲೋಚನೆ ಪ್ರಕಾರ, ತನ್ನ ಇಷ್ಟದ ಪ್ರಕಾರ ಜೀವಿಸಿದ್ದೇ ಇಲ್ಲ. ಈಗ ಒಂದು ಪ್ರಶ್ನೆ, ಏನು ಪ್ರಶ್ನೆ ಅಂದರೆ, ಆತನು ಆತ್ಮಸ್ವರೂಪಿಯಾಗಿದ್ನ ಅಥವಾ ದೇಹದಲ್ಲಿದ್ನ? ಕೆಲವೊಂದು ಸಾರಿ ನಮಗೆ ಸೈತಾನ ತಂದು ಹಾಕುವಂಥ ಥಾಟ್ ಅಥವಾ ಇತರರ ಬಾಯಲ್ಲಿ ಬಂದದ್ದು, ಲೋಕದಲ್ಲಿರುವವರ ಬಾಯಲ್ಲಿ ಬಂದದ್ದು ಎಲ್ಲ ನಾವು ಹಾಗೇನೆ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯೇಸು ನನ್ನ ನಿಮಗೆ ಮನುಷ್ಯನಾಗಿ ಬಂದು 100% ವಿಲ್ ಆಫ್ ಗಾಡ್ ಅಲ್ಲಿ ಜೀವಿಸಿದ್ದಾರೆ. ಹಲ್ಲೆಲೂಯಾ. ಆತನನ್ನು ನಂಬುವಂಥ ಮಕ್ಕಳಿಗೆ ವಿಲ್ ಆಫ್ ಗಾಡ್ ಅಲ್ಲಿ ಜೀವಿಸೋದಕ್ಕೆ ಮಾರ್ಗ ಕೂಡ ಅವರು ತೆರೆದು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಸಹಾಯದ ಮಾರ್ಗವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವರು ಜೀವಿಸಿದ್ದು ಮಾತ್ರವಲ್ಲ, ನನ್ನ ನಂತರ ನನ್ನನ್ನು ನಂಬಿ ಬದುಕಿ ಬಾಳುವಂಥ ಪ್ರತಿಯೊಂದು ಮಕ್ಕಳು ಕೂಡ ಈ ಲೋಕದಲ್ಲಿ ನನ್ನ ಹಾಗೆ ತಂದೆಯ ಚಿತ್ತವನ್ನೇ ಕೇಂದ್ರೀಕರಿಸಿ ಜೀವಿಸಬೇಕೆಂಬುದಾಗಿ ಆತನು ಇಷ್ಟಪಟ್ಟು, ಮಾತ್ರವಲ್ಲದೆ ಆತನು ಮಾದರಿ ತೋರಿಸಿ ಜೀವಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸರಿ ಮನುಷ್ಯರ ಆಲೋಚನೆಗೆ ಬರುವುದೇನೆಂದರೆ, ಅವರು ಯೇಸು ಕ್ರಿಸ್ತರಲ್ಲ, ಅವರು ದೇವರಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್. 100ಕ್ಕೆ 100 ದೇವರಾಗಿದ್ದರೂ ಕೂಡ ಬೈಬಲ್ ಹೇಳ್ತದೆ ತನ್ನ ಮಹಿಮೆಯನ್ನು, ದೈವಿಕ ಮಹಿಮೆಯನ್ನು ಸ್ವಲ್ಪ ಕಾಲದ ಮಟ್ಟಿಗೆ ಅಲ್ಲೇ ಬಿಟ್ಟುಕೊಂಡು ಮನುಷ್ಯರಾದ ನಮಗೋಸ್ಕರ ಮನುಷ್ಯನೇ ಆಗಿದ್ದಾನೆ. ಒಂದು ಕಡೆ 100ಕ್ಕೆ 100 ದೇವರು ಕೂಡ ಹೌದು, ಇನ್ನೊಂದು ಕಡೆ ಒಂದು ಉದ್ದೇಶಪೂರ್ವಕವಾಗಿ ಮನುಷ್ಯರನ್ನು ಬಚಾವ್ ಮಾಡೋದಕ್ಕಾಗಿ, ಉದ್ಧಾರ ಮಾಡೋದಕ್ಕಾಗಿ ಆತನು ಮನುಷ್ಯನಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ. ಈ ಲೋಕದಲ್ಲಿರುವಾಗ ಅವನು ತನ್ನ ದೈವಿಕತೆಯ ಮೂಮೆಂಟಲ್ಲಿ ಮೂವ್ ಆದದಲ್ಲ. ಎಂಥ ಹೀಲಿಂಗ್ ಮಿರಾಕಲ್ ಇರಲಿ, ಆ ದೈವಿಕತೆಯ ಲೆವೆಲಲ್ಲಿ ಆಪರೇಟ್ ಆದದಲ್ಲ. ಒಬ್ಬ ವಿಧೇಯ ದೇವರ ಮಗನು ದೇವರಿಗಾಗಿ ಹೇಗೆ ಆಪರೇಟ್ ಆಗ್ಬೋದು ಎಂಬುದಾಗಿ ತೋರಿಸುವುದಕ್ಕಾಗಿ ಜೀವಿಸಿದ ಮನುಷ್ಯನಾಗಿಯೇ. ಹಲ್ಲೆಲೂಯಾ. ಟೋಟಲಿ ಪರಲೋಕವನ್ನೇ ಕನೆಕ್ಟ್ ಆಗಿ ಪರಲೋಕದ ತಂದೆಯ ಚಿತ್ತವನ್ನೇ ಕೇಂದ್ರೀಕರಿಸಿ ಜೀವಿಸಿದ. ಹಲ್ಲೆಲೂಯಾ. ಒಳ್ಳೆ ಒಂದು ಎಕ್ಸಾಂಪಲ್ ಅಂದರೆ ಜೀಸಸ್ ಕ್ರೈಸ್ಟ್ ಓನ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಎಕ್ಸಾಂಪಲ್, ತಂದೆಯ ಚಿತ್ತದಂತೆ ಜೀವಿಸಿದ್ದು ಯೇಸು ಸ್ವಾಮಿ ಮಾತ್ರ. ಓಕೆ, ಇವತ್ತಿನ ದೇವರ ಮಕ್ಕಳಾದ ನಮಗೆ ಆತನೊಂದು ಎಕ್ಸಾಂಪಲ್. ಓಕೆ, ಈಗ ನಾನು ನೀವು ದೇವರ ಚಿತ್ತದಲ್ಲಿ ಜೀವಿಸಬೇಕಾದ್ರೆ ನಮಗೆ ಹೆಲ್ಪ್ ಮಾಡೋದು ಯಾರು? ಹೋಲಿ ಸ್ಪಿರಿಟ್. ಹೇಗೆ? ಥ್ರೂ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ. ದೇವರ ಚಿತ್ತ ಎಲ್ಲ ಪ್ರಕಟ ಆಗೋದು ದೇವರ ವಾಕ್ಯದ ಮೂಲಕವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ದೇವರ ಮಕ್ಕಳಾದ ನನಗೆ ನಿಮಗೆ 24 hours ವಿಲ್ ಆಫ್ ಗಾಡಲ್ಲೇ ಜೀವಿಸಬೇಕೆಂಬಂಥ ಆಸೆ ಇರುವವರಿಗೆ, ಯಾರಿಗೆ ಆಸೆ ಇದೆಯೋ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಹೋಲಿ ಸ್ಪಿರಿಟ್. ಹೇಗೆ ಹೆಲ್ಪ್ ಮಾಡ್ತಾನೆ? ದೇವರ ವಾಕ್ಯದ ಮೂಲಕ ಸಹಾಯ ಮಾಡ್ತಾನೆ. ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ದೇವರ ಚಿತ್ತವನ್ನು ಪ್ರಕಟಿಸ್ತದೆ. ವರ್ಡ್ ಆಫ್ ಗಾಡ್ ಗಾಡ್ಸ್ ವಿಲ್ ಅನ್ನು ರಿವೀಲ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈಗ ಥ್ರೂ ವರ್ಡ್ ಆಫ್ ಗಾಡ್ ಗಾಡ್ಸ್ ವಿಲ್ ರಿವೀಲ್ ಆಗಬೇಕಾದ್ರೆ ದೇವರ ಮಕ್ಕಳಿಗೆ ಒಂದು ಜವಾಬ್ದಾರಿ ಇದೆ. ಅದು ರಿವೀಲ್ ಆಗಬೇಕಾದ್ರೆ, ದೇವರ ಚಿತ್ತ ದೇವರ ವಾಕ್ಯದ ಮೂಲಕ ರಿವೀಲ್ ಆಗಬೇಕಾದ್ರೆ ನನ್ನಲ್ಲಿ ನಿಮ್ಮಲ್ಲಿ ಒಂದು ಕಾರ್ಯ ನಡೀಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುವಾಗ,
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಈಗ ದೇವರ ಮಕ್ಕಳಾದವರು, ಆತನ ಗರ್ಭಗುಡಿಯಾದವರು, ಆತನ ಒಂದು ಪ್ರಸನ್ನತೆಯನ್ನು ಹೊತ್ತುಕೊಂಡವರು, ಅಭಿಷೇಕಿಸಲ್ಪಟ್ಟವರು. ಅವರು ಯಾರು ಗೊತ್ತುಂಟ? ಅವರು ಒಬ್ಬ ಯೇಸುವನ್ನು ಅಂಗೀಕಾರ ಮಾಡೋದ್ರ ಮೂಲಕ ಏನು ಮಾಡಿದ್ದಾನೆ? ಅವನು ಪಾಪದ ಪಾಲಿಗೆ ಸತ್ತಿದ್ದಾನೆ, ದೇವರ ಮಗನಾಗಿದ್ದಾನೆ, ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ, ದೇವ ಪ್ರಸನ್ನತೆಯನ್ನು ಹೊತ್ತುಕೊಂಡಂಥ ಸಾಧನವಾಗಿದ್ದಾನೆ, ದೇವರ ಆಲಯವಾಗಿದ್ದಾನೆ. ಇಂಥವನು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದಾನೆ. ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು. ಅದರ ಅರ್ಥ ಏನು? ಅವನಿಗೆ ದೇವರು ಬೇರೆ ಮೇಲೆ ಒಂದು ಗಾಳಿಯಲ್ಲಿ ಮನೆ ಕಟ್ಟಿ ಕೊಡ್ತಾರೆ. ಅವನಿಗೆ ಲೋಕದಿಂದ ಪ್ರತ್ಯೇಕಿಸೋದಂದರೆ ಅಲ್ಲ, ಹಾಗಲ್ಲ. ಅದೇ ಲೋಕದಲ್ಲಿದ್ದಾನೆ, ಆದರೆ ಆ ಲೋಕದೊಳಗಿಂದ ದೇವರು ಕ್ರಿಸ್ತನ ಮೂಲಕ ಅವನನ್ನು ಕೊಂಡುಕೊಂಡಿದ್ದಾರೆ. ಈಗ ಲೋಕದಲ್ಲಿದ್ದರೂ ಕೂಡ ಅವ ಲೋಕದವನಲ್ಲ. ಆದ್ದರಿಂದ ಅಂಥ ವ್ಯಕ್ತಿಗಳಿಗೆ ಒಂದು ಗೊತ್ತಿರಬೇಕೇನೆಂದರೆ, ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಮೈಂಡ್ ರಿನ್ಯೂ ಆಗಬೇಕಂದ್ರೆ. ಹಲ್ಲೆಲೂಯಾ. ಸಾಲ್ವೇಷನ್ಗೆ ಬಂದಂಥ ಜನರು ಅವರ ಮೈಂಡ್ ಡೇ ಬೈ ಡೇ ರಿನ್ಯೂ ಆಗಬೇಕು. ರಿನ್ಯೂ ಆಗೋದಕ್ಕೆ ಹೆಲ್ಪ್ ಮಾಡೋದೇ ಹೋಲಿ ಸ್ಪಿರಿಟು, ವರ್ಡ್ ಆಫ್ ಗಾಡ್ ಮೂಲಕ. ಆದರೆ ಅದು ಆಗಬೇಕಾದ್ರೆ ಒಂದು ಕೆಲಸ ಇದೆ ನೋಡಿ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ದೇವರ ಚಿತ್ತ ರಿವೀಲ್ ಆಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟಂಥ ದೇವರ ಮಕ್ಕಳಿಗೆ 24 hours ಗಮನದಲ್ಲಿರಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅನೇಕ ವಿಷಯಗಳುಂಟು. ಅದರಲ್ಲಿ ಒಂದು ವಿಚಾರ ಯಾವುದಂದರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಎಲ್ಲಿ ನಾನು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇನೆ, ದೇವರು ನನ್ನನ್ನು ಕ್ರಿಸ್ತನ ಮೂಲಕ ಪ್ರೀತಿಸಿದ್ದಾನೆ, ನನ್ನಲ್ಲೂ ವಾಸಿಸುವುದಕ್ಕೆ ಬಯಸಿದ್ದಾನೆ, ವಾಸಿಸ್ತಾ ಇದ್ದೇನೆ, ನಾನು ಮುಂಚಿನಾಗೆ ಈಗ ಸಾಧಾರಣ ವ್ಯಕ್ತಿಯಲ್ಲ, ಅಸಾಧಾರಣ ದೇವರ ಶಕ್ತಿನ ತುಂಬಲ್ಪಟ್ಟವನು, ಅಸಾಧಾರಣ ದೇವರ ಬಲದಿಂದ ಅಭಿಷೇಕದಿಂದ ತುಂಬಲ್ಪಟ್ಟವನು. ಅದರ ಜೊತೆ ಗೊತ್ತಿರಬೇಕೇನೆಂದರೆ, ಅದು ಗೊತ್ತಿರಬೇಕು, ಏನಾಗಿದ್ದೇನೆ ಎಂಬುದಾಗಿ ಗೊತ್ತಿರಬೇಕು, ಮತ್ತು ಹೇಗೆ ನಡೆದುಕೊಳ್ಳಬೇಕು ಅಥವಾ ಹೇಗಿರಬೇಕೆಂಬುದಾಗಿ ಕೂಡ ಗೊತ್ತಿರಬೇಕು. ಇಹಲೋಕದ ನಡವಳಿಕೆ, ಇಹಲೋಕದಲ್ಲಿ ಏನು ಕಾಣ್ತದೆ, ಇಹಲೋಕ ಯಾವ ರೀತಿ ವರ್ತಿಸ್ತದೆ, ಇಹಲೋಕ ಯಾವ ರೀತಿ ಮಾತಾಡ್ತದೆ, ಆ ರೀತಿ ಅಲ್ಲ. ಒಂದು ವೇಳೆ ದೇವರ ಮಕ್ಕಳು ದೇವರನ್ನು ಪ್ರೀತಿಸ್ತೇನೆ ಅನ್ನುವ, ನಾನೊಬ್ಬ ಕ್ರೈಸ್ತ ಅನ್ನುವವ, ನಾನೊಬ್ಬ ದೇವರ ಮಗನನ್ನುವವ, ಎಕ್ಸಾಕ್ಟ್ಲಿ ಜೀಸಸ್ಸನ್ನು ನೋಡಿ ಸ್ವೀಕಾರ ಮಾಡಲಿಕ್ಕೆ ನಮಗೊಂದು ಸಿಕ್ಕಿದ ಅದು ಕೃಪೆ. ಆದರೆ ಆ ಕೃಪೆಯನ್ನು ಪಡ್ಕೊಂಡವರು ತಾವು ಪಡ್ಕೊಂಡ ಕೃಪೆಯ ನಿಮಿತ್ತವಾಗಿ ಯಾವಾಗಲೂ ಜಾಗೃತರಾಗಿರಬೇಕು. ನೋಡ್ರಿ, ನನಗೆ ಈ ಮಾತನ್ನು ನೆನಪಿಸಿಕೊಳ್ಳುವಾಗ ಒಂದು ವಿಷಯ ನೆನಪು ಬರ್ತದೆ. ಏನಂದರೆ, ಈ ಗ್ಲಾಸ್ಗಳು ಇದೆಯಲ್ಲ, ಗ್ಲಾಸ್ಗಳನ್ನು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಬಾಕ್ಸ್ ಒಳಗೆ ಹಾಕಿ ಅದನ್ನು ಪಾರ್ಸೆಲ್ ಕಳಿಸ್ತಾರೆ. ಕಳಿಸುವಾಗ ಭಾಳ ಜಾಗ್ರತೆಯಿಂದ ಪ್ಯಾಕ್ ಮಾಡ್ತಾರೆ. ಅದಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ಕೊಡ್ತಾರೆ. ಆಮೇಲೆ ಅದರಲ್ಲಿ ಆ ರಟ್ಟಿನ ಬಾಕ್ಸಲ್ಲಿ ಒಂದು ಬರೀತಾರೆ, ಹ್ಯಾಂಡಲ್ ವಿತ್ ಕೇರ್. ಹ್ಯಾಂಡಲ್ ವಿತ್ ಕೇರ್, ಜಾಗೃತೆಯಿಂದ ಇದನ್ನು ನೋಡಿಕೊಳ್ಳ್ರಿ ಅಂತ. ಈ ಫ್ರೀ ಗಿಫ್ಟ್ ಉಂಟಲ್ಲ, ಅದು ಸಿಕ್ಕಿಬಿಟ್ಟಿದೆ ಅಂತ ಹೇಗೂ ಇರುವವರಲ್ಲ, ಸಿಕ್ಕಿದನ್ನು ಜಾಗ್ರತೆಯಿಂದ ನಾವು ನೋಡಿಕೊಳ್ಳೋರು. ಫ್ರೀಯಾಗಿ ಸಿಕ್ಕಿದ್ದು ನಮಗೆ. ಎಸ್, ನೀವು ಸಹ ನೋಡ್ರಿ, ಈ ದಿನಗಳಲ್ಲಿ ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ಗಾಡ್ಸ್ ಪ್ರೆಸೆನ್ಸನ್ನು ಸೆನ್ಸ್ ಮಾಡ್ತಾ ಇದ್ದೀರಿ. ಇದು ಹೇಗೆ ಆಯಿತು? ಫ್ರೀ ಗಿಫ್ಟ್. ವರ್ಷಿಪ್ ಮಾಡುವಾಗ ಗಾಡ್ಸ್ ಪ್ರೆಸೆನ್ಸನ್ನು ಸೆನ್ಸ್ ಮಾಡ್ತಾ ಇದ್ದೇವೆ. ಫ್ರೀ ಗಿಫ್ಟ್. ಹಲ್ಲೆಲೂಯಾ. ಫ್ರೀ ಗಿಫ್ಟನ್ನು ಹೊಂದಿದವರಿಗೆ ಒಂದು ಗೊತ್ತಿರಬೇಕು, ಇನ್ನೂ ವಿಲ್ ಆಫ್ ಗಾಡಲ್ಲಿ ನಾವು ಡೆವಲಪ್ ಆಗಬೇಕಾದ್ರೆ ಲೋಕದಲ್ಲಿದ್ದರೂ ಕೂಡ
ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು. ಎಲ್ಲಿ ಇಹಲೋಕದ ನಡವಳಿಕೆ ನಾನು ಅನುಸರಿಸೋದಿಲ್ಲ, ನಾನೊಂದು ಕಮಿಟ್ಮೆಂಟ್ ಮಾಡ್ಕೊಳ್ತೇನೆ, ನನಗೆ ಬೇಡ. ಮುಂಚೆ ನಾನು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚೆ ನಾನಿದ್ದೆ ಇಹಲೋಕದಲ್ಲೇ ಇದ್ದೆ, ಇಹಲೋಕದ ನಡವಳಿಕೆಯಲ್ಲೇ ಇದ್ದೆ, ಇಹಲೋಕದ ಶೈಲಿಯಲ್ಲೇ ಇದ್ದೆ, ಆಚಾರ ವಿಚಾರಗಳಲ್ಲೇ ಇದ್ದೆ. ಈಗ ನಾನು ಲೋಕದಲ್ಲಿದ್ದರೂ ಕೂಡ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವನು. ನನಗೆ ಇನ್ನು ಮುಂದೆ ನಾನು ಬಿಟ್ಟು ಬಂದದ್ದು ಓಲ್ಡ್, ನನಗೆ ಬೇಡ ಎಂಬುದಾಗಿ ಯಾರ ಮನಸ್ಸಲ್ಲಿರ್ತದೆ ನೋಡಿ, ಅವರು ವರ್ಡ್ ಆಫ್ ಗಾಡ್ನ ಮೂಲಕ ಹೆಚ್ಚೆಚ್ಚು ಸ್ಪಿರಿಚುವಲ್ ಟ್ರುತ್ ಪಡ್ಕೊಳ್ಳಿಕ್ಕೆ ಆಗ್ತದೆ, ರಿವೀಲ್ ಆಗ್ತದೆ, ಅವರಿಗೆ ಹೆಚ್ಚೆಚ್ಚು ರಿವೀಲ್ ಆಗ್ತದೆ. ಯಾರಿಗೆ ಥ್ರೂ ವರ್ಡ್ ಆಫ್ ಗಾಡ್ ಕೆಲವು ಸ್ಪಿರಿಚುವಲ್ ಟ್ರುತ್ ರಿವೀಲ್ ಆಗ್ತದೋ ಅವರ ಲೈಫ್ ಸ್ಟೈಲ್ ಚೇಂಜ್. ಅವ ಲೋಕದಲ್ಲಿದ್ದರೂ ಕೂಡ ಲೋಕದ ಶೈಲಿ ಕಾಣುವುದಿಲ್ಲ. ಇನ್ನೂ ಲೋಕದಲ್ಲಿದ್ದಾನೆ, ಪರಲೋಕಕ್ಕೆ ಹೋಗ್ಲಿಕ್ಕೆ ಟೈಮ್ ಉಂಟು, ಅಲ್ಲಿಯ ಸೂಪರ್ ನ್ಯಾಚುರಲ್ ಶೈಲಿ ಕಾಣಿಸಿಕೊಳ್ತದೆ. ಎಲ್ಲಿ ಸೂಪರ್ ನ್ಯಾಚುರಲ್ ಶೈಲಿ ಇದೆಯೋ ಅಲ್ಲಿ ಸೂಪರ್ ನ್ಯಾಚುರಲ್ ವರ್ಲ್ಡೇ ಏನಾಗ್ತದೆ, ಆಕ್ಟಿವೇಟ್ ಆಗ್ತದೆ. ಹಲ್ಲೆಲೂಯಾ. ಕಾರ್ಯ ನಿರ್ವಹಿಸ್ತದೆ. ಅಲೌಕಿಕ ಒಂದು ಲೈಫ್ ಸ್ಟೈಲ್ ಎಲ್ಲಿದೆಯೋ, ಸಾಧಾರಣ ಅಲ್ಲ, ಅಸಾಧಾರಣ ಲೈಫ್ ಸ್ಟೈಲ್ ಎಲ್ಲಿದೆಯೋ ಅಲ್ಲಿ ಅಸಾಧಾರಣ ಲೋಕದ ಶಕ್ತಿಗಳು ಕಾರ್ಯನಿರ್ವಹಿಸ್ತಾ ಇರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೆಲವು ಸಾರಿ ನಾವು ನೋಡ್ಕೊಳ್ಬೇಕು ನಮ್ಮನ್ನೇ. ಕೆಲವು ಸಾರಿ ನಾವು ಎಣಿಸ್ತೇವೆ, ಅವರು ನಮ್ಮನ್ನು ವಂಚಿಸಿದರು, ಇವರು ನಮ್ಮನ್ನು ವಂಚಿಸಿದರು, ಅವರಿಂದ ಹಾಗೆ ಆಯಿತು, ಇವರಿಂದ ಹೀಗೆ ಆಯಿತು. ಅದನ್ನು ನೋಡುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನೇ ನಾವು ವಂಚಿಸಿಕೊಳ್ತೇವೆ. ಅದು ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾ? ನಮ್ಮನ್ನು ವಂಚಿಸೋದಂದರೆ ಇಹಲೋಕ ನಡವಳಿಕೆಯಲ್ಲೇ ಇರೋದು, ಕ್ರಿಸ್ತನನ್ನು ಪ್ರೀತಿಸ್ತಾ ಇರೋದು, ನಾನು ದೇವರ ಮಗನಂತ ಹೇಳೋದು, ದೇವರ ಮಗಳಂತ ಹೇಳೋದು, ಇನ್ನೂ ಕೂಡ ಇಹಲೋಕ ನಡುವಳಿಯಲ್ಲೇ ಇರೋದು. ಈಗ ನಾನು ಕೆಲವು ವಿಷಯಗಳನ್ನು ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಇಹಲೋಕ ನಡುವಳಿಯಲ್ಲಿ ಇರಬಾರದು ಎಂಬಂಥ ವಿಚಾರ. ಪಾಯಿಂಟ್ ನಂಬರ್ 1, ಇಹಲೋಕವು ಕೆಡುಕನ ವಶದಲ್ಲಿದೆ. ಲೋಕ ಯಾರ ವಶದಲ್ಲಿದೆ? ಕೆಡುಕನ ವಶದಲ್ಲಿದೆ. ಎಲ್ಲಿ ಬರೆಯಲ್ಪಟ್ಟಿದೆ ನೆನಪಿದೆಯಾ? 5ನೇ ಅಧ್ಯಾಯ 1ನೇ ಯೋಹಾನ 5:19. ಕಾಣ್ತಾನ ಕೆಡುಕ? ಈಗ ಲೋಕ ಕೆಡುಕನ ವಶದಲ್ಲಿದೆ ಅಂತೆ. ನೀವು ಆಚೆ ಹೋಗುವಾಗ ಈಚೆ ಹೋಗುವಾಗ ಕಾಣ್ತಾನ ಕೆಡುಕ? ಈ ಒಂದು ಇದಕ್ಕೆ ಕಾಣ್ತಾನ? ಮಾಂಸದ ಮುದ್ದೆಯ ಕಣ್ಣಿಗೆ ಕಾಣ್ತಾನ ಕೆಡುಕ? ಮಾಂಸದ ಮುದ್ದೆಯ ಕಣ್ಣಿಗೆ ಕೆಡುಕ ಕಾಣುವುದಿಲ್ಲ. ಆದರೆ ವಾಕ್ಯ ಡಿಕ್ಲೇರ್ ಮಾಡ್ತಾರೆ, ವಾಕ್ಯ ಹೇಳ್ತದೆ, ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ. ಲೋಕ ಯಾರ ವಶದಲ್ಲಿ ಉಂಟಂತೆ? ಈಗ ಯಾವತ್ತಿನಿಂದ ಕೆಡುಕನ ವಶಕ್ಕೆ ಬಂತು ಲೋಕ? ಯಾವಾಗ ಏದೆನ್ ತೋಟದಲ್ಲಿ ಆದಾಮ ಹವ್ವ ಅವಿಧೇಯರಾಗಿ ಹೋದರೋ ಅವತ್ತಿನಿಂದ ಲೋಕ ಕೆಡುಕನ ವಶದಲ್ಲಿ ಬಿದ್ದಿದೆ. ಯಾರ್ಯಾರು ಯೇಸುವಿನ ಸುವಾರ್ತೆಯನ್ನು ಸ್ವೀಕರಿಸಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದಾರೋ ಅವರೆಲ್ಲರೂ ದೇವರ ಮಕ್ಕಳು, ದೇವರಿಂದ ಹುಟ್ಟಿದವರು, ಅವರು ದೇವರ ರಾಜ್ಯದಲ್ಲಿರುವವರು. ಆದರೆ ಅಂಗೀಕಾರ ಮಾಡದ ಜನರು, ಅವರು ಲೋಕದಲ್ಲಿರುವಂಥ ಜನರು, ಇನ್ನೂ ಕೂಡ ಕೆಡುಕನ ವಶದಲ್ಲಿರುವಂಥ ಜನರು. ದೇವರ ವಾಕ್ಯ ಇನ್ನೊಂದು ವಾಕ್ಯ ಓದೋಣ. ಯೋಹಾನ 12ನೇ ಅಧ್ಯಾಯ 31ನೇ ವಚನದಲ್ಲಿ ಓದುವಾಗ ಅಲ್ಲಿ ಹೇಳ್ತದೆ, ಇಹಲೋಕಾಧಿಪತಿ ಎಂಬುದಾಗಿ. ಈಗ 12 ಯೋಹಾನ ಸುವಾರ್ತೆ 31ನೇ ವಚನ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈ ಲೋಕಕ್ಕೆ ತೀರ್ಪಾಗುತ್ತದೆ. ಈಗ ಇಹಲೋಕಾಧಿಪತಿಯು, ನೋಡಿ ಅವನು ಯಾರಂತೆ? ಸೈತಾನನು ಇಹಲೋಕದ ಅಧಿಪತಿ, ಹೊರಗೆ ನೂಕಲ್ಪಡುವನು. ಹೊರಗೆ, ಇದೊಂದು ಪ್ರವಾದನಾತ್ಮಕವಾದಂಥ ನುಡಿ. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಹೇಳಿದಂಥ ನುಡಿ. ಈಗ ಜಡ್ಜ್ಮೆಂಟ್ ಲೋಕಕ್ಕೆ ಆಗ್ತದೆ. ಯಾವ ಜಡ್ಜ್ಮೆಂಟ್ ಗೊತ್ತುಂಟ? ಯೇಸು ಬಂದಿದ್ದರೂ ಕೂಡ, ಯೇಸು ಸಾರ್ತಾ ಇದ್ದರೂ ಕೂಡ ಯೇಸುವನ್ನು ಅಲ್ಲಗಳೆದ ನಿಮಿತ್ತವಾಗಿ. ಈಗ ಇಹಲೋಕಾಧಿಪತಿ ಹೊರಗೆ ಹಾಕಲ್ಪಡೋದಂದರೆ ಅವನ ಬಲವನ್ನು ಕಳ್ಕೊಳ್ಳೋದು. ಯೇಸುವಿನ ಶಿಲುಬೆಯ ಮರಣದ ಮೂಲಕ ಅವನ ಬಲವನ್ನು ಕಳ್ಕೊಳ್ಳುವಂಥದ್ದು. ಆ ಟೈಮಲ್ಲಿ ಹೇಳ್ತಾನೆ, ಈಗ ಲೋಕಾಧಿಪತಿ 31ನೇ ವಚನ, ಹೊರಕ್ಕೆ ನೂಕಲ್ಪಡುವನು, ಅವನ ಬಲ ಮುರಿತದೆ.
ಇನ್ನು ಸ್ವಲ್ಪ ಕ್ಷಣದಲ್ಲಿ ಯೇಸುಸ್ವಾಮಿ ಶಿಲುಬೆಗೆ ಹೋಗಲಿಕ್ಕಿದ್ದಾರೆ. ಅವನ ಬಲ ಆಧಿಪತ್ಯವನ್ನು ಶಿಲುಬೆಯಲ್ಲಿ ಮುರಿಲಿಕ್ಕಿದ್ದಾರೆ. ಆದರೆ ಅಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಮಾತು ಯಾವುದಂದರೆ ಇಹಲೋಕಾಧಿಪತಿ. ಹಾಗಾದರೆ ಇಹಲೋಕದ ಅಧಿಪತಿ ಯಾರು? ಸೈತಾನ. ಇನ್ನೊಂದು ವಿಚಾರ ಹೇಳ್ತದೆ, 2 ಕೊರಿಂಥ್ಯ 4ನೇ ವಚನ. ಅಲ್ಲಿ ನೋಡುವಾಗ ಅಲ್ಲಿ ಏನಂತ ಬರ್ತದೆ? ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ, 2 ಕೊರಿಂಥ್ಯ 4:4 ಕರೆಕ್ಟ್, ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು. ಯಾವಾಗ ಆದಮವನ ಮೂಲಕ ನೋಡ್ರಿ ಅವರನ್ನು ಮೋಸಕ್ಕೆ ಹಾಕಿ ತನ್ನ ಕಂಟ್ರೋಲಲ್ಲಿ ಲೋಕವನ್ನು ಹಿಡಿದುಕೊಂಡು ಬಂದೋ, ಅವತ್ತಿನಿಂದ ಈ ಪ್ರಪಂಚದ ಅಥವಾ ಅವನ ಕೈಯಲ್ಲಿರುವಂಥ ಜನರಿಗೆ ಅವನೇ ದೇವರು ಎಂಬುದಾಗಿ ಹೇಳ್ತಾರೆ. ಪ್ರಪಂಚದ ದೇವರು. ಓಕೆ, ಯಾಕೆ ನಾವು ಲೋಕವನ್ನು ಪ್ರೀತಿಸಬಾರ್ದು ಅಥವಾ ಲೋಕವನ್ನು ಅನುಸರಿಸಬಾರ್ದು ಅಂದರೆ, ಲೋಕ ಕಂಪ್ಲೀಟ್ ಆಗಿ ಡಿಮನ್ಸ್ ಕಂಟ್ರೋಲಲ್ಲಿದೆ. ನಾನು ಹೇಳಿದೆ, ಈ ಡಿಮನ್ಸ್ ಕಾಣ್ತಾನ, ಅಲ್ಲಿ ಹೋಗೋ ಕಾಣ್ತಾನೆ, ಇಲ್ಲಿ ಹೋಗೋ ಕಾಣ್ತಾನ, ಕಾಣೋದಿಲ್ಲ. ಆದರೆ ಒಂದು ಹೇಳ್ತೇನೆ, ಇಹಲೋಕವನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದವರಿಗೆ, ದೇವರ ವಾಕ್ಯದ ಮೂಲಕ ದೇವರ ಚಿತ್ತ ಪ್ರಕಟವಾದವರಿಗೆ ಡಿಮನ್ಸ್ ಕಾಣ್ತಾನೆ. ಕೆಲವೊಂದು ಫಂಕ್ಷನ್ಗಳಲ್ಲಿ ಡಿಮನ್ಸ್ ಕಾಣ್ತಾನೆ. ಕಾಣೋದಂದರೆ ಗೊತ್ತುಂಟ, ಅನುಭವಕ್ಕೆ ಬರ್ತಾನೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಾಗೋದಿಲ್ಲ. ಯಾಕಂದರೆ ಎಲ್ಲ ಶೈಲಿಗಳು ಲೋಕವಾದ ಶೈಲಿಗಳು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಡೆ ನಿಲ್ಲಕ್ಕೆ ಮನಸ್ಸು ಬರೋದಿಲ್ಲ. ಲೋಕ ಇವನು ಮಾಮಣ್ಣ ತಿರುಗ್ತಾ ಇರ್ತಾರೆ. ಸ್ಪಿರಿಟಲ್ಲಿ ಮಾತ್ರ ತಿಳ್ಕೊಳ್ಬೋದು, ನಾವು ಸ್ಪಿರಿಟಲ್ಲಿ ಮಾತ್ರ ತಿಳ್ಕೊಳ್ಬೋದು. ನಾನು ಹೇಳ್ತೇನೆ, ವರ್ಡ್ ಆಫ್ ಗಾಡ್ ಮೂಲಕ ದೇವರ ಚಿತ್ತದ ಪ್ರಕಟಣೆಯಿಂದ ಯಾರು ತುಂಬಿದ್ದಾರೆ, ದೇವರಿಗೆ ಇಷ್ಟವಾದದ್ದು ಯಾವುದು, ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು, ದೇವರಿಗೆ ಮೆಚ್ಚುಗೆಯಾಗದ್ದು ಯಾವುದು ಎಂಬುದಾಗಿ ಯಾರಿಗೆ ರಿವೀಲ್ ಆಗಿದೆ, ಅವರಿಗೆ ದೇವರ ಚಿತ್ತವಲ್ಲದ ಸಂಗತಿಗಳಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ, ಡಿಸ್ಟರ್ಬ್ ಆಗ್ತದೆ. ಅವರಲ್ಲಿಂದ ಕಾಲ್ ತೆಗಿತಾರೆ. ಅವರು ಇಷ್ಟಪಡುವುದಿಲ್ಲ. ಇವತ್ತು ಬಹಳ ಬೇಸರ ಏನಂದರೆ, ಪ್ರೇಯರ್ ಮಾಡ್ತಾರೆ, ಬೈಬಲ್ ಓದ್ತಾರೆ, ಚರ್ಚಿಗೆ ಹೋಗ್ತಾರೆ, ಆದರೆ ಇನ್ನೂ ಕೂಡ ವಿಲ್ ಆಫ್ ಗಾಡ್ ಪ್ರಕಟವಾಗಲಿಲ್ಲ. ದೇವರು ಮೆಚ್ಚುವಂಥದ್ದು, ದೇವರಿಗೆ ಇಷ್ಟವಾದಂಥದ್ದು, ದೋಷವಿಲ್ಲವಾದಂಥದ್ದು ಯಾವುದೆಂಬಂಥ ರೆವಲೇಷನ್ ಇಲ್ಲ. ಇದು ಕೂಡ ಬೇಕು, ಅದು ಕೂಡ ಬೇಕು. ದಿಸ್ ಇಸ್ ಡೇಂಜರ್. ಓಕೆ, ನಾವು ಮುಂದುವರೋಣ. ಯಾಕೆ ನಾವು ಈ ಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದಂದ್ರೆ, ಲೋಕ ಎಲ್ಲ ಯಾರ ಕಂಟ್ರೋಲಲ್ಲಿದೆ? ಕೆಡುಕನ ಕಂಟ್ರೋಲಲ್ಲಿದೆ. ಕೆಡುಕನು ಕಂಟ್ರೋಲ್ ಮಾಡ್ತಾ ಇದ್ದಾನಂದರೆ ಅವನ ಇಚ್ಛೆಯ ಪ್ರಕಾರ ಜನರನ್ನು ನಡೆಸ್ತಾ ಇದ್ದಾನೆ. ಅವನಿಗೆ ಏನು ಬೇಕು, ಅವನಿಗೆ ಹೇಗೆ ಬೇಕು, ಒಟ್ಟು ಡಿಸ್ಟ್ರಾಕ್ಷನ್ಗೆ ನಡೆಸ್ತಾನೆ. ಅವನಿಗೆ ಬೇಕಾದ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟು ದುಷ್ಪ್ರೇರೇಪಣೆಗೆ ಒಳಪಡಿಸಿ ಜನರು ಅದಕ್ಕೆ ವಿಧೇಯರಾಗುವಂತೆ ಮಾಡಿ ನಡೆಸ್ತಾ ಇರ್ತಾನೆ. ಯಾಕಂದರೆ ಲೋಕವು ಕೆಡುಕನ ವಶದಲ್ಲಿದೆ. ಓಕೆ, ಅದರಿಂದ ನಾವು ಲೋಕವನ್ನಾಗಲಿ ಲೋಕದ ನಡವಳಿಕೆಯನ್ನು ಅನುಸರಿಸ್ಬೋದು. 2ನೇದಾಗಿ ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕ ಈಗಾಗಲೇ ನಾವು ನೋಡಿದೆ, 2 ಕೊರಿಂಥ್ಯ 4:4 ಬರೆದಿದೆ, ಕುರುಡುತನದಲ್ಲಿದೆ. ನಂಬಿಕೆ ಇಲ್ಲ, ಇಲ್ಲಿ ಬರೆದಿದೆ ನೋಡಿ, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಫಸ್ಟ್ ಆಫ್ ಆಲ್ ಸೈತನ್ನ ಕಂಟ್ರೋಲಲ್ಲಿದೆ, ದೇವರಲ್ಲಿ ಇಲ್ಲ. ಅದರಿಂದ ದೇವರ ಬಗ್ಗೆ ಅರಿವೇ ಇಲ್ಲ, ಮಂಕುತನದಲ್ಲಿದ್ದಾರೆ. ಈಗ ಮಂಕುತನ ಅಂದರೆ ಕುರುಡುತನ. ಈಗ ಕುರುಡನಿಗೆ ಗೊತ್ತಾಗ್ತದೆ ಯಾವಾಗಲೂ ತಾನು ಎಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಕಣಿವೆ ಅಂತ ಅವನಿಗೆ ಗೊತ್ತಾಗ್ತದ, ಅಥವಾ ಅವನಿಗೆ ಎತ್ತರ ಪ್ಲೇಸ್ ಅಂತ ಗೊತ್ತಾಗ್ತದ? ಯಾರು ಕುರುಡುತನದಲ್ಲಿದ್ದಾರೋ, ಮಂಕುತನದಲ್ಲಿದ್ದಾರೋ, ಕುರುಡುತನ ಮಂಕುತನ 2 ತನ ಇದ್ದರೂ ಕೂಡ ಗೊತ್ತಾಗೋದಿಲ್ಲ ಅವರು ಎಲ್ಲಿ ನಡೀತಾ ಹೋಗ್ತಾರಂತ. ನಾನು ಕೆಲವರನ್ನು ನೋಡಿದ್ದೇನೆ. ಒಬ್ಬರು ನಮಗೆ ಪರಿಚಯದಂಥ ವ್ಯಕ್ತಿ ಇದ್ದರು. ಅವ್ರಿಗೆ ಸಡನ್ಲಿ ಇದ್ದಾಗ ಒಂಥರ ಮಂಕುತನ ಅಟ್ಯಾಕ್ ಆಗುವಂಥದ್ದು. ಮಂಕುತನ ಅಟ್ಯಾಕ್ ಆದ ನಂತರ ಹೋಗ್ತಾ ಇರೋದು ಅವರು. ಒಂದು ರಾತ್ರಿ ಹಗಲು ಎಲ್ಲ ಮನೆಯಲ್ಲಿಲ್ಲ, ಮನೆಯವರೆಲ್ಲ ಹುಡುಕ್ತಾ ಇದ್ದಾರೆ, ಓಡೆ ಪೋಯರ್. ನಂತರ
ಕೆಮ್ಮಣ್ಣು ಊಡೆಯಿಂದ ಒಂದು ಕಾಲ್ ಬಂತು. ಯಾರ ಸೋಷಲ್ ವರ್ಕರ್ ಪಾಪ ಅವರು ತಿಳ್ಕೊಂಡ್ರು, ಸರಿ ಗಮನ ಕೊಟ್ಟರು ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ ಮಂಕುತನದ ನಿಮಿತ್ತ ಬಂದಿದ್ದಾನೆ, ಈ ವ್ಯಕ್ತಿ ಕಳ್ಳ ಅಲ್ಲ, ಚೋರ ಅಲ್ಲ. ಅವರ ಮನೆ ಪಕ್ಕದಲ್ಲಿ ಬಂದು ಕೂತಿದ್ದಾರೆ. ಮತ್ತು ಆ ರಾತ್ರಿ ಇಡೀ ಆರೈಕೆ ಮಾಡಿದ್ದು, ಅವರನ್ನು ನೋಡಿಕೊಂಡದ್ದು ರಾತ್ರಿ ಇಡೀ ಆ ವ್ಯಕ್ತಿ. ಮನೆಯಲ್ಲಿ ಇರಿಸಿ ಅವರಿಗೆ ಮಲಗಲಿಕ್ಕೆಲ್ಲ ಕೊಟ್ಟು ಹೊರಗೆ ಹೋಗದಂತೆ ನೋಡಿಕೊಂಡು ಮರುದಿನ ಅವರ ಬಾಯಿ ಸ್ವಲ್ಪ ಬಿಡಿಸಿದ್ರು. ಎಲ್ಲಿ ಒಂದು ವಿಷಯ ಹೇಳಿದ್ರಂತೆ ಅವರು, ಕಡ್ಪಾಡಿ ಅಂತ. ಕಡ್ಪಾಡಿ ಹೇಳಿದಾಗ ಮತ್ತೆ ಕಡ್ಪಾಡಿ ಅಂದಾಗ ಅವರಿಗೆ ಹೆಲ್ಪ್ ಆಯಿತು. ಕಡ್ಪಾಡಿ ಪಂಚಾಯತ್ಗೆ ಎಲ್ಲ ಫೋನ್ ಮಾಡಿದರು, ಹೆಸರು ಕೇಳಿದ್ರಲ್ಲ, ಹೆಸರು ಹೇಳಿದರು. ಕಡ್ಪಾಡಿ ಪಂಚಾಯತಿಂದ ಎಲ್ಲ ಒಂದು ಏನಾಯಿತು, ಸರ್ಚ್ ಸ್ಟಾರ್ಟ್ ಆಯಿತು. ಯಾರಂಥ ವ್ಯಕ್ತಿ ಗೊತ್ತಾಯಿತು, ನೀವು ಕಡ್ಪಡಿಗೆ ಕರ್ಕೊಂಡು ಬನ್ನಿ ಅಂತಾಯಿತು. ಅವರು ಕಡ್ಪಡಿಗೆ ಕರ್ಕೊಂಡು ಬಂದದ್ದು ಮಾತ್ರವಲ್ಲದೆ ಪಂಚಾಯತಿಯಲ್ಲೇ ಬಿಟ್ಟು ಹೋಗಲಿಲ್ಲ, ಆ ವ್ಯಕ್ತಿಯನ್ನು ಮನೆತನಕ್ಕೆ ತಂದು ಬಿಟ್ಟರು. ಆ ವ್ಯಕ್ತಿಗೆ ಗೊತ್ತೇ ಇಲ್ಲ, ತನ್ನ ಮನೆ ಎಲ್ಲಿದೆ ಗೊತ್ತಿಲ್ಲ, ತಾನು ಎಲ್ಲಿ ವಾಸಿಸತಕ್ಕವಂತ ಗೊತ್ತೇ ಇಲ್ಲ. ಈ ಕುರುಡುತನ, ಮಂಕುತನ ವಾಸಿಸಬಾರದಲ್ಲಿ ವಾಸಿಸುವಂತೆ ಮಾಡುವಂಥದ್ದಾಗಿದೆ, ಎಲ್ಲೆಲ್ಲಿ ಹೋಗಿ ಬಿದ್ದುಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಆದ್ದರಿಂದ ಲೋಕವನ್ನು ಅನುಸರಿಸಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಲೋಕ ಮಂಕುತನದಲ್ಲಿದೆ, ಲೋಕ ಕುರುಡುತನದಲ್ಲಿದೆ. ನಮ್ಮ ಆತ್ಮಿಕ ಕಣ್ಣನ್ನು ದೇವರು ಕ್ರಿಸ್ತನ ಮೂಲಕ ಓಪನ್ ಮಾಡಿದ್ದಾರೆ. ನಾನು ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಬಂದೇನೆ, ಇವತ್ತು ಕೂಡ ಕೊಡ್ತೇನೆ. ಈ ಮನುಷ್ಯರ ಮಕ್ಕಳು ಹುಟ್ಟುವಾಗ ಹೇಗೆ ಮಗು ಒಮ್ಮೆಲೆ ನೋಡಿ ಡ್ಯಾಡಿ ಮಮ್ಮಿ ಅಂತ ಬರ್ತದ, ಒಮ್ಮೆಲೆ ಕಣ್ಣು ಓಪನ್ ಇರ್ತದಲ್ಲ, ಮಗುದು ಕಣ್ಣು ಓಪನ್ ಇರ್ತದಲ್ವಾ. ಆದರೆ ಮಗುಗೆ ಗೊತ್ತಾಗ್ತದ, ಗ್ರಹಿಕೆ ಬರ್ತದ, ಕಾಣ್ತದ, ಮಮ್ಮಿ ಡ್ಯಾಡಿ ಅಂತ ಒಮ್ಮೆಲೆ ಬರ್ತದ. ಡೇ ಬೈ ಡೇ ಬೆಳೀತಾ ಹೋದಾಗೆಲ್ಲ ಕಣ್ಣು ತೆರೆಯಲ್ಪಟ್ಟೆ ಮನುಷ್ಯರ ಮಕ್ಕಳು ಹುಟ್ಟುತ್ತಾರೆ. ಆದರೆ ಕಣ್ಣು ಬೆಳಗಬೇಕು, ಎನ್ಲೈಟ್ ಆಗಬೇಕು. ಬೆಳೀತಾ ಹೋದಾಗ ಕಣ್ಣು ದೃಷ್ಟಿ ಕರೆಕ್ಟ್ ಬರೋದು, ಜ್ಞಾನ ವಿಕಾಸಿಸೋದು. ಆಗ ಮಮ್ಮಿ ಯಾರು, ಡ್ಯಾಡಿ ಯಾರು, ಅಕ್ಕ ಯಾರು, ಅಣ್ಣ ಯಾರು ಗೊತ್ತಾಗೋದು. ಸೇಮ್ ಥಿಂಗ್, ನಾವು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ಗೆ ಬರುವಾಗ ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡ್ತದೆ. ತೆರೆಯಲ್ಪಟ್ಟ ನಂತರ ದೇವರ ವಾಕ್ಯದ ಜ್ಞಾನದಲ್ಲಿ ನಾವು ಮುಂದುವರಿತಾ ಹೋಗುವಾಗ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಮತ್ತೆ ನಮ್ಮ ಕಣ್ಣು ಬೆಳಗ್ತಾ ಹೋಗುವಾಗ ಗೊತ್ತಾಗ್ತದೆ ಯಾರು ಮಮ್ಮಿ, ಯಾರು ಡ್ಯಾಡಿ ಎಂಬುದಾಗಿ. ಲೋಕೆಲ್ಲ ಕುರುಡುತನದಲ್ಲಿದೆ, ಎಲ್ಲಿ ಹೋಗ್ತದೆ, ಎಲ್ಲಿ ಬರ್ತದೆ ಅದಕ್ಕೆ ಗೊತ್ತಾಗೋದಿಲ್ಲ. ಈಗ ಅದರ ಶೈಲಿಯನ್ನು ನಾವು ಅನುಸರಿಸಿದರೆ ಏನಂತ ಹೇಳ್ಬೋದು ನಮಗೆ? ಓಕೆ, ಅದರಿಂದ ಲೋಕವನ್ನು ನಾವು ಅನುಸರಿಸಬಾರ್ದು ಅಥವಾ ಇಹಲೋಕದ ನಡವಳಿಕೆಯಲ್ಲಿ ಹೋಗಬಾರ್ದು. ಮೂರನೇದಾಗಿ ಯಾಕೆ ಇಹಲೋಕದ ನಡವಳಿಕೆಯಲ್ಲಿ ಹೋಗಬಾರ್ದು? ದೇವರ ವಾಕ್ಯ ನೋಡಿ, ಯೋಹಾನ ಸುವಾರ್ತೆಯಲ್ಲಿ 1:10 ಹೇಳ್ತದೆ. 1:10 ಓದುವಾಗ, ಲೋಕವು ದೇವರನ್ನು ತಿಳಿದುಕೊಂಡಿಲ್ಲ, ಲೋಕ ಕುರುಡುತನದಲ್ಲಿದೆ. ಆದ್ದರಿಂದ ದೈವಿಕವಾದ ಜ್ಞಾನ ಇಲ್ಲ, ದೈವಿಕವಾದ ಪ್ರಕಟಣೆ ಇಲ್ಲ, ದೇವರ ಒಂದು ತಿಳುವಳಿಕೆ ಇಲ್ಲ ಲೋಕಕ್ಕೆ. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ದೈವಿಕವಾದಂಥ ಜ್ಞಾನ, ಕ್ರಿಸ್ತನ ಜ್ಞಾನ, ಕ್ರಿಸ್ತನ ಪ್ರಕಟಣೆ ಇಲ್ಲ. ಒಂದು ವೇಳೆ ದೈವಿಕ ಜ್ಞಾನ, ಕ್ರಿಸ್ತನ ಜ್ಞಾನ, ಕ್ರಿಸ್ತನ ಪ್ರಕಟಣೆ ಇದ್ದರೆ ಸೇವಕರುಗಳನ್ನು ಹಿಡಿದು ಕಟ್ಟಿ ಸೆಗಣಿ ತಿನ್ನಿಸುವುದಿಲ್ಲ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ದೇವರವಾದ ಜ್ಞಾನ, ದೈವಿಕ ಜ್ಞಾನ, ದೈವಿಕ ಪ್ರಕಟಣೆ, ಕ್ರಿಸ್ತನ ವಿಷಯವಾದಂಥ ಜ್ಞಾನ ಇದ್ದರೆ ಸೇವಕರುಗಳನ್ನು, ದೇವರ ಮಕ್ಕಳನ್ನು ಕಟ್ಟಿ ಹೊಡೆದು ಬಡ್ದು ಸೆಗಣಿ ತಿನ್ನಿಸ್ತಾ ಇರುವುದಿಲ್ಲ. ಅವರು ಕೂಡ ಆ ದೇವರನ್ನು ಆರಾಧಿಸುವವರಾಗಿರ್ತಾರೆ, ಆ ಮಗನನ್ನು ಸ್ವೀಕರಿಸುವವರಾಗಿರ್ತಾರೆ. ಆದ್ದರಿಂದ ನೋಡ್ರಿ, ಲೋಕಕ್ಕೆ ದೇವರ ಬಗ್ಗೆ ಅರಿವೇ ಇಲ್ಲ. ಅದರಿಂದ ಲೋಕದಿಂದ ಬಂದ ಶೈಲಿಯನ್ನು ಫಾಲೋ ಮಾಡಬೇಕಾ? ಅದು ದೇವರನ್ನು ಮೆಚ್ಚಿಸುವ ಶೈಲಿಯ? ಅದು ದೇವರಿಗೆ ಖುಷಿಪಡಿಸುವಂಥ ಶೈಲಿಯ? ಮತ್ತು ಮೂರನೇದಾಗಿ ದೇವರನ್ನು ತಿಳ್ಕೊಂಡಿಲ್ಲ, ಅದರಿಂದ ನಾವು ಲೋಕವನ್ನು ಅನುಸರಿಸುವವರು ಅಲ್ಲ, ಇಹಲೋಕದ ನಡವಳಿಕೆಯಲ್ಲಿರುವವರಲ್ಲ. ನಾಲ್ಕನೇದಾಗಿ, ಲೋಕ ಬೆಳಕಿನಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಪ್ರೀತಿಸ್ತದೆ ಲೋಕ. ನೋಡ್ರಿ, ದೇವರ ವಾಕ್ಯದಲ್ಲಿ ಯೋಹಾನ 3:19 ಓದುವಾಗ,
ಯೋಹಾನ 3:19 ನಾವು ನೋಡುವಾಗ ಅದು ಅಂಧಕಾರವನ್ನು ಪ್ರೀತಿಸ್ತದೆ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಅವರು ಬೆಳಕಿಗಿಂತ ಕತ್ತಲೆಯನ್ನೇ, ಲೋಕಕ್ಕೆ ಬೆಳಕು ಬಂದಿದ್ರೂ ಕೂಡ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಲೋಕದ ನಡವಳಿಕೆ ಅನುಸರಿಸಬಾರ್ದು. ಯಾಕೆ? 4ನೇ ಕಾರಣ ಕೇಳಿ. ಲೋಕ ಬ್ಲೈಂಡ್ ಆಗಿದೆ, ದೇವರ ಕುರಿತಾದಂಥ ಜ್ಞಾನ ಇಲ್ಲ. ಆದದ್ರಿಂದ ಕತ್ತಲೆಯನ್ನೇ, ಡಾರ್ಕ್ನೆಸ್ಸನ್ನೇ ಲವ್ ಮಾಡ್ತದೆ. ಆದ್ದರಿಂದ ನಾವು ಲೋಕವನ್ನು ಅನುಸರಿಸೋಲ್ಲ. ಓಕೆ, 5ನೇದಾಗಿ ಯಾಕೆ ಇನ್ನೂ ಕೂಡ ನಾವು ಲೋಕವನ್ನು ಅನುಸರಿಸೋರಲ್ಲ? ಅದು ಯೇಸು ಕ್ರಿಸ್ತನನ್ನು ಮತ್ತು ಆತನ ಹಿಂಬಾಲಕರನ್ನು ದ್ವೇಷಿಸ್ತದೆ. ಸತ್ಯವನ್ನು ರೆಬೆಲ್ ಮಾಡ್ತದೆ, ಸತ್ಯವನ್ನು ಎದುರಿಸ್ತಾ ಇದೆ. ದೇವರ ಸತ್ಯವೇ ಜೀಸಸ್ ಕ್ರೈಸ್ಟ್ ಅಲ್ವಾ? ಆತನನ್ನು ಎದುರಿಸ್ತಾ ಇದೆ. ನೋಡಿ, ದೇವರ ವಾಕ್ಯದಲ್ಲಿ ಯೋಹನ್ನ ಸುವಾರ್ತೆ 7ನೇ ವಚನದಲ್ಲಿ ಏನು ಹೇಳ್ತದೆ ನೋಡ್ರಿ. ಮತ್ತೊಬ್ಬರು 15ನೇ ಅಧ್ಯಾಯ 19, ಒಬ್ಬರು ಯೋಹಾನ 7:7, ಮತ್ತೊಬ್ಬರು 15:19 ನೋಡ್ರಿ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನೋಡಿ, ಲೋಕದಲ್ಲಿದ್ದಂಥ ಜನರನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದು ಕೆಟ್ಟದಂತ ಸಾಕ್ಷಿ ಹೇಳುವುದರಿಂದ ಅದು ಹಾಗೆ ಮಾಡ್ತದೆ, ಹೇಟ್ರೆಡ್ ಮಾಡ್ತದೆ. ಇದರಲ್ಲಿ ಒಂದು ಗೊತ್ತಾಗ್ತದೆ, ಏನು ಗೊತ್ತಾ? ಒಬ್ಬ ನೀತಿ ಮಾರ್ಗವನ್ನು ಬೋಧಿಸುವಾಗ ಇನ್ನೊಬ್ಬ ರೆಬೆಲ್ ಆಗುವುದಾದರೆ, ಇನ್ನೊಬ್ಬ ಎದುರಿಸುವವನಾಗುವುದಾದರೆ, ಇದು ರಾಂಗ್ ಸ್ಪಿರಿಟ್ ಇನ್ಫ್ಲುಯೆನ್ಸ್, ನಾಟ್ ರೈಟ್ ಸ್ಪಿರಿಟ್ ಇನ್ಫ್ಲುಯೆನ್ಸ್. ನೋಡ್ರಿ, ಯೇಸು ಸ್ವಾಮಿ ಕೂಡ ಹೇಳ್ತದೆ, ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳನ್ನು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ. ಲೋಕದಲ್ಲಿರೋರನ್ನು ಲೋಕ ಹಾಗೆ ಮಾಡುವುದಿಲ್ಲ, ಆದರೆ ಯೇಸುವೆ ಸತ್ಯ ಮತ್ತು ಸತ್ಯವನ್ನು ಬೋಧಿಸಲಿಕ್ಕೆ ಬಂದಾತ. ಸತ್ಯವನ್ನು ಹೇಳಿದ್ರೆ ಆಗ್ತಾ ಇಲ್ಲ, ಕೆಟ್ಟವುಗಳೆಂದು ಸಾಕ್ಷಿ ಹೇಳೋದ್ರಿಂದ ನನ್ನನ್ನು ಹಾಗೆ ಮಾಡ್ತದೆ. ಅದರ ಯೇಸುವಿನ ವಿರುದ್ಧವಾಗಿ ನಿಲ್ಲುವ ತನ್ನ ಜನರೇ ನಿಂತರು, ತನ್ನ ಮನೆಯವರೇ ನಿಂತರು. ಗೊತ್ತುಂಟ ನಿಮಗೆ? ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಯಾರೆಲ್ಲ ಹಾಗೆ ಮಾಡಿದರು? ಇತರರು ಬಿಡ್ರಿ, ತನ್ನ ಮನೆಯವರೇ. ತನ್ನ ನಂತರ ಯೋಸೆಫ ಮತ್ತು ಮರಿಯಳಿಗೆ ಹುಟ್ಟಿದ ಸಹೋದರರೇ ಇವರ ಕುರಿತಾಗಿ ಹಾಗೆ ಮಾಡಿದ್ದಾರೆ, ಯೇಸುವಿನ ಕುರಿತಾಗಿ. ಯೇಸು ಪುನರುತ್ಥಾನ ಹೊಂದಿದ ನಂತರ ಅವರ ಬ್ಲೈಂಡ್ನೆಸ್ ಹೋದದ್ದು. ಆತನ ಕುಟುಂಬವೇ ಹಾಗೆ ಮಾಡಿದೆ, ಆತನ ಸ್ವಕುಲದವರೇ ಹಾಗೆ ಮಾಡಿದ್ದಾರೆ, ಯಹೂದಿ ಜನಾಂಗವೇ ಹಾಗೆ ಮಾಡಿದ್ದಾರೆ. ಅದರ ನಿಮಿತ್ತ ಅನ್ಯರು ಕೂಡ ಕೆಲವರು ಹಾಗೆ ಮಾಡ್ತಾ ಇದ್ರು. ಹಾಗಾದರೆ ಒಂದು ತಿಳ್ಕೊಳ್ರಿ, ಸತ್ಯವನ್ನು ಸಾರುವಾಗ ಅಸತ್ಯದಲ್ಲಿ, ಕುರುಡುತನದಲ್ಲಿರುವವರು ಹಾಗೆ ಮಾಡ್ತಾರೆ, ಆದರೆ ಅದು ರೈಟ್ ಸ್ಪಿರಿಟ್ ಅಲ್ಲ, ಅದು ರಾಂಗ್ ಸ್ಪಿರಿಟ್, ರೆಬೆಲ್ ಮಾಡುವಂಥ ಒಂದು ಸ್ಪಿರಿಟ್, ಆತ್ಮ ಅದೊಂದು. ಓಕೆ ಯಾಕೆ ನಾವು ಲೋಕದಲ್ಲಿರುವಂಥ ನಡತೆಯನ್ನು ಅನುಸರಿಸಬಾರ್ದು, ಪ್ರೀತಿಸಬಾರ್ದು? ಇನ್ನೊಂದು ಕಾರಣ, ಅದು ಸತ್ಯವನ್ನು ಹಾಗೆ ಮಾಡುವಂಥದ್ದಾಗಿದೆ. ಓಕೆ, ಇನ್ನೊಂದು 6ನೇ ಕಾರಣ ಏನೆಂಬುದಾಗಿ ನಾವು ತಿಳಿಯೋಣ. ಯಾಕೆ ನಾವು ಲೋಕದ ನಡವಳಿಕೆ ಹೋಗಬಾರ್ದು? 6ನೇ ಕಾರಣ, ಅದರ ಜ್ಞಾನವು ಮೂರ್ಖತನವಾಗಿದೆ. ಫೂಲಿಶ್, ಆ ಜ್ಞಾನವಿಲ್ಲದಂಥದ್ದಾಗಿದೆ. ಅದು ಸತ್ಯವಾದ ಆತ್ಮೀಕವಾದಂಥ ಜ್ಞಾನದಿಂದ ತುಂಬಲ್ಪಡದೆ ಇರುವಂಥದ್ದಾಗಿದೆ. ನೋಡ್ರಿ, ದೇವರ ವಾಕ್ಯದಲ್ಲಿ 1ನೇ ಕೊರಿಂಥ್ಯ 1ನೇ ಅಧ್ಯಾಯ 20ನೇ ವಚನ ಮತ್ತು 3ನೇ ಅಧ್ಯಾಯ 19ನೇ ವಚನ. 3ನೇ ಅಧ್ಯಾಯ 19ನೇ ವಚನ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿಯಲ್ಲಿ? ಇಹಲೋಕದ ತರ್ಕವಾದಿಯಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದನಲ್ಲವೇ? ಇಹಲೋಕ ಜ್ಞಾನವನ್ನು ದೇವರು ಏನು ಮಾಡಿದಾನೆ? ಹುಚ್ಚುತನವನ್ನಾಗಿ ಮಾಡಿದಾನೆ. ಅವರು ಜ್ಞಾನವಿಲ್ಲದವರಾಗಿದ್ದಾರೆ, ಅಜ್ಞಾನಿಗಳಾಗಿದ್ದಾರೆ. ಜ್ಞಾನವಿಲ್ಲದೆ ತಮ್ಮ ಶಾರೀರಿಕ ಜ್ಞಾನದಿಂದ ಒಬ್ಬಿಕೊಂಡಿದ್ದಾರೆ, ಆದರೆ ನಿಜವಾದ ಜ್ಞಾನ ಇಲ್ಲ ಅವರಿಗೆ. ತಾವೇ ಜ್ಞಾನಿಗಳು,
ತಾವೇ ಜ್ಞಾನವಂತರೆಂಬುದಾಗಿ ಒಪ್ಪಿಕೊಂಡಿದ್ದಾರೆ, ಆದರೆ ನಿಜವಾದಂಥ ಜ್ಞಾನಿಗಳಿಲ್ಲ. ಅದರ ಅರ್ಥ ಏನಂದರೆ ಅವರು ಮೂರ್ಖತನದಲ್ಲಿರುವವರು ಅಥವಾ ಅವರು ಅಜ್ಞಾನಿಗಳು ಎಂಬುದಾಗಿ. ಅಜ್ಞಾನಿ, ಹಾಗಾದರೆ ಅಜ್ಞಾನಿಗಳ ಕ್ರಿಯೆಗಳು ಲೋಕದಲ್ಲಿ ರಿಲೀಸ್ ಆಗುವಂಥದ್ದು ಅದು ಮೂರ್ಖತನದ ಕ್ರಿಯೆಗಳು. ಆದ್ದರಿಂದ ನಾವು ಲೋಕವನ್ನು ಪ್ರೀತಿಸುವವರಲ್ಲ, ಲೋಕವನ್ನು ಅನುಸರಿಸುವವರಲ್ಲ. ಇನ್ನು 7ನೇದಾಗಿ ಎಫೆಸದವರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 10, 11, 12 ಓದ್ರಿ. ಅದು ನಿರೀಕ್ಷೆ ಇಲ್ಲದಂಥದ್ದಾಗಿದೆ. ನೀವು ಜನ್ಮದಿಂದ ಅನ್ಯಜನರಾಗಿದ್ದೀರಿ. ನೀವು ಜನ್ಮದಿಂದ ಅನ್ಯಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿಯಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಲೋಕದ ಶೈಲಿಯನ್ನು ಯಾಕೆ ಫಾಲೋ ಮಾಡಬಹುದು ಅಂದ್ರೆ 7ನೇ ವಿಚಾರ. ನೀವು ಮನೆಯಲ್ಲಿ ಹೋಗಿದ್ದನ್ನು ರಿಪೀಟ್ ಕೇಳಿ ಬರೆದು ತಕೊಂಡು ಕಲೀರಿ ಪ್ರಿಯರೇ. ಹಾಲೆಲೂಯಾ. ನಾವು ಯಾಕೆ ಲೋಕವನ್ನು ಅನುಸರಿಸುವವರು ಅಲ್ಲ ಅಂದರೆ 7ನೇ ವಿಚಾರ, ಲೋಕ ನಿರೀಕ್ಷೆ ಇಲ್ಲದ್ದಾಗಿದೆ, ಅದಕ್ಕೇನು ಹೋಪ್ ಇಲ್ಲ. 8ನೇದಾಗಿ ಅದು ಸ್ವಲ್ಪ ಸಮಯ ಇರುವಂಥದ್ದಾಗಿದೆ, ತಾತ್ಕಾಲಿಕವಾಗಿದೆ. 1ನೇ ಕೊರಿಂಥ 7ನೇ ಅಧ್ಯಾಯ 31ನೇ ವಚನ ಓದುವಾಗ, 1ನೇ ಕೊರಿಂಥ 7ನೇ ಅಧ್ಯಾಯ 31ನೇ ವಚನ, 2 ಕೊರಿಂಥ 4:18, 1 ಕೊರಿಂಥ 7:31. ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ಪ್ರಪಂಚದ ತೋರಿಕೆ ಗತಿಸಿ ಹೋಗುತ್ತಾ ಇದೆ. 2 ಕೊರಿಂಥ 4:18 ಹೇಳು, ಅದು ಇರುವಂಥದ್ದಲ್ಲ, ಅದು ಗತಿಸಿ ಹೋಗುವಂಥದ್ದು. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ನಾವು ಕಾಣುವಂಥ ಅಂದರೆ ಲೋಕವನ್ನು ಲಕ್ಷಿಸದೆ ಕ್ರಿಸ್ತನ ಮೂಲಕ ಉಂಟಾದಂಥ ನಿರೀಕ್ಷೆಯ ಪದವಿ, ಆ ಪರಲೋಕವನ್ನು ಲಕ್ಷಿಸುವವರಾಗಿದ್ದೇವೆ ನಾವು. ಮತ್ತೆ ಮುಂದಿನ ವಚನ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಇದು ತಾತ್ಕಾಲಿಕವಾದದ್ದು. ಲೋಕದ ಶೈಲಿಯನ್ನು ಯಾಕೆ ಅನುಸರಿಸಬಾರ್ದಂದ್ರೆ ಇದು ಟೆಂಪರರಿ, ಇದು ಗತಿಸಿ ಹೋಗ್ತದೆ. ಇನ್ನೊಂದು ವಾಕ್ಯ ನೋಡ್ರಿ, 1ನೇ ಯೋಹನ 2ನೇ ಅಧ್ಯಾಯ 16-17 ನೋಡ್ರಿ. 1ನೇ ಯೋಹನ 2ನೇ ಅಧ್ಯಾಯ 16-17 ನೋಡ್ರಿ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಅದು ಲೋಕದಿಂದ ಹುಟ್ಟಿದವುಗಳು ಆಗಿವೆ ಎಂಬುದಾಗಿ. ಮತ್ತೆ ಮುಂದಿನ ವಚನ ಹೋದ್ರೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ. ಲೋಕವು ಅದರ ಆಶೆ ಏನಾಗ್ತದೆ, ಅದು ಹೋಗಿಬಿಡ್ತದೆ, ಅದು ನಿಲ್ಲುವುದಿಲ್ಲ. ಅದು ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರ್ತಾನಂತೆ. ಹಾಲೆಲೂಯಾ. ಇಟರ್ನಲ್ ಲೈಫಲ್ಲಿ ಅವನು ಇರ್ತಾನೆ. ಹಾಲೆಲೂಯಾ. ಮತ್ತು 9ನೇದಾಗಿ ಈಗಾಗಲೇ ಓದಿದಂಥ ವಾಕ್ಯ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ 15, 2ನೇ ಅಧ್ಯಾಯ 15ನೇ ವಚನ, 1ನೇ ಯೋಹನ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. ಹಾಲೆಲೂಯಾ, ಹಾಲೆಲೂಯಾ. ಲೋಕದಲ್ಲಿರುವಂಥ ಶರೀರದ ಆಸೆ, ಕಣ್ಣಿನ ಆಸೆ, ಅದೆಲ್ಲ ಏನಾಗ್ತದಂತೆ, ಬದುಕು ಬಾಳಿನ ಡಂಬ, ಆಸೆ ಪಾಶೆಗಳು, ಗರ್ವ, ಅದೆಲ್ಲ ನಶಿಸಿ ಹೋಗ್ತದಂತೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುತ್ತಾನಂತೆ. ಕೊನೆಯದಾಗಿ 10ನೇದಾಗಿ ಯಾಕೋಬ 4:4. ಇದು ಬಹಳ ಗಮನ ಇಟ್ಟು ನೋಡೋಣ. ಯಾಕೆ ನಾವು ಈ ಲೋಕಾನುಸಾರವಾಗಿ ನಡಿಬಾರ್ದು. 10 ಪಾಯಿಂಟ್ಗಳನ್ನು ಕೊಟ್ಟೆ. ನಿಮಗೆ ಯಾರಿಗಾದರೂ ಬೇಕಾದರೆ ನಾನು
ಪರ್ಸನಲ್ ಆಗಿ ಕಳಿಸ್ತೇನೆ, ಬೇಕಾದರೆ ನೀವು ತಿಳಿಸಿ, ಕಳಿಸ್ತೇನೆ. ಇನ್ನೂ ಓದಿ, ಇನ್ನೂ ಪ್ರಕಟಣೆಗಳನ್ನ ಹೊಂದಿಕೊಳ್ಳೋಣ. ದೇವರ ಚಿತ್ತದಲ್ಲಿ ನಡೆಯುವುದಕ್ಕೆ ನಾವು ಮುಂದಾಗೋಣ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಇಹಲೋಕ ಸ್ನೇಹ, ಕೊನೆಯದಾಗಿ ನಾನು ಇಲ್ಲಿಗೆ ಈ ಪಾಯಿಂಟ್ ಅನ್ನು ಮುಗಿಸ್ಲಿಕ್ಕಿರುವಾಗ ಹೇಳ್ತಾ ಇದ್ದೇನೆ ನೋಡ್ರಿ. ಇಹಲೋಕ ಸ್ನೇಹ ಅದು ಏನಾಗಿದಂತೆ ದೇವ ವೈರ, ದೇವರಿಗೆ ದೇವ ವೈರವೆಂದು ನಿಮಗೆ ತಿಳಿಯದೋ ಅಂತ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳಾದ ನಮಗೆ ಇದೆಲ್ಲ ತಿಳಿದಿರಬೇಕು. ಆದ್ದರಿಂದ ಎವ್ರಿ ಡೇ ಲೈಕ್ ಜೀಸಸ್, ಪ್ರತಿದಿನ ಯೇಸುವಿನಾಗೆ ನಿನ್ನ ಚಿತ್ತದಲ್ಲಿ ನಡೆದುಕೊಳ್ಳುವುದನ್ನು ಕಲಿಸು ಸ್ವಾಮಿ ಎಂಬುದಾಗಿ ನಾವು ಹೇಳಬೇಕು. ಯಾಕೆ ಗೊತ್ತುಂಟ? ಯಾಕಂದರೆ ನಾವು ಮುಂಚಿನಾಗೆ ಅಲ್ಲ, ಈಗ ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ದೇವರಿಗಾಗಿರುವವರು. ನಾವು ದೇವರ ಸಾಧನಗಳು, ಆತನ ಬಲ ಅಭಿಷೇಕದಿಂದ ತುಂಬಲ್ಪಟ್ಟವರು, ಆತನಿಗಾಗಿರುವವರು, ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು. ಆದ್ದರಿಂದ ಆತನ ಚಿತ್ತದಲ್ಲೇ ಮುಂದೆ ಹೋಗಬೇಕಾದವರು. ಚಿತ್ತದಲ್ಲಿ ಹೋಗಬೇಕಾದ್ರೆ ಇಹಲೋಕದ ಶೈಲಿಗೆ ನಮ್ಮನ್ನು ಒಳಪಡಿಸಬಾರ್ದು. ಹಲ್ಲೆಲೂಯಾ. ಆಗ ಉತ್ತಮವಾದದ್ದು, ದೋಷವಿಲ್ಲದ್ದು ಯಾವುದೆಂಬುದಾಗಿ ನಮಗೆ ಪ್ರಕಟ ಆಗ್ತದೆ. ಹಲ್ಲೆಲೂಯಾ. ಈ ಪ್ರಕಟಣೆ ಡೇ ಬೈ ಡೇ ನಮಗೆ ಆಗುವಾಗ ನಮ್ಮ ಜೀವಿತ ಟೋಟಲಿ, ಇಹಲೋಕದ ಜೀವಿತ ಟೋಟಲಿ ದೇವರ ಚಿತ್ತದಲ್ಲಿ ರೂಪಿಸಲ್ಪಡುವಾಗ ಅನಾಯಿಂಟಿಂಗಲ್ಲಿ ಮೂವ್ ಆಗ್ತೇವೆ. ನಾವು ಅಭಿಷೇಕದಲ್ಲಿ ಮೂವ್ ಆಗ್ತೇವೆ. ನಮ್ಮಲ್ಲಿ ಇದ್ದಂಥ ಆ ಅನಾಯಿಂಟಿಂಗ್, ಆ ಬಲ ಸೋರಿ ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಗೊತ್ತುಂಟಲ್ಲ, ಒಬ್ಬ ವ್ಯಕ್ತಿ, ನಾನಾಗಲಿ ನೀವಾಗಲಿ ಅಂಥ ಒಂದು ಅಭಿಷೇಕದಲ್ಲಿ ಆಪರೇಟ್ ಆಗುವಾಗ ಯಾವುದೇ ಡಿಮಾನಿಕ್ ವರ್ಲ್ಡ್ನ ಡಿಮನ್ಸ್, ದುರಾತ್ಮ ಲೋಕದ ಕಾರ್ಯಗಳು ನಮ್ಮ ಹತ್ತಿರಕ್ಕೆ ಬರಲಿಕ್ಕಾಗೋದಿಲ್ಲ. ಹೆದರ್ತದೆ, ಭಯಪಡ್ತದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಎರಡನೇದಾಗಿ ಡಿಮನ್ಸ್ ಪ್ಲಾನ್ಗಳು, ಒಬ್ಬ ಅನಾಯಿಂಟೆಡ್ ಇರುವಲ್ಲಿ, ಒಬ್ಬ ಅಭಿಷಿಕ್ತ ಇರುವಲ್ಲಿ ಡಿಮನ್ಸ್ ಪ್ಲಾನ್ಗಳು, ದುರಾತ್ಮನ ಪ್ಲಾನ್ಗಳು ಅವನಲ್ಲಿ, ಅವನ ಕುಟುಂಬದಲ್ಲಿ, ಅವನ ಏರಿಯಾದಲ್ಲಿ, ಅವನ ಸಭೆಯಲ್ಲಿ ನಡೆಯುವುದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ಮುಂಜಾನೆ ವೇಳೆ ದೇವರು ತಿರುಗಿ ತನ್ನ ಚಿತ್ತದಲ್ಲಿ ನಡೆದುಕೊಳ್ಳೋದಕ್ಕೆ ನಮಗೆ ಕರೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರು ನೋಡ್ರಿ. ದೇವರು ಏನಾದರೂ ಮಾತಾಡೋದಾದರೆ ನಮ್ಮನ್ನು ಕೆಳಗೆ ಹಾಕೋದಕ್ಕಾಗಿ ಅಲ್ಲ. ದೇವರು ಏನಾದರೂ ಮಾತಾಡೋದಾದರೆ, ದೇವರು ಏನಾದರೂ ನಮ್ಮನ್ನು ಕರೆಕ್ಟ್ ಮಾಡೋದಾದರೆ, ತಿದ್ದುವುದಾದರೆ ನಮ್ಮನ್ನು ಉನ್ನತಿಗೆ ತರುವುದಾಗಿ. ಯಾವ ಉನ್ನತಿ? ಆತ್ಮೀಕವಾದಂಥ ಉನ್ನತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಹಾಗೆ ವಿಲ್ ಆಫ್ ಗಾಡಲ್ಲಿ ಹೋಗೋದಾದರೆ ಕ್ರಿಸ್ತ ಸಾರೂಪ್ಯದಲ್ಲಿ ಕಾಣ್ತೇವೆ. ಕ್ರಿಸ್ತನು ಒಬ್ಬ ವಿಧೇಯ ಮಗನಾಗಿ, ತನ್ನ ಚಿತ್ತವನ್ನು ನೆರವೇರಿಸುವ ಮಗನಾಗಿ ಈ ಲೋಕದಲ್ಲಿ ಬಾಳಿದ್ರಿಂದ ಆತನ ಹೆಸರು ಉನ್ನತಿಗೆ ಬಂತು. ಹಲ್ಲೆಲೂಯಾ. ಸ್ವರ್ಗ ಮರ್ತ್ಯ ಪಾತಾಳದವರು ಅಡ್ಡ ಬಿದ್ದು ಆರಾಧಿಸುವುದಕ್ಕೆ ಯೋಗ್ಯವಾಯಿತು. ಹಲ್ಲೆಲೂಯಾ. ಹೌದಲ್ವಾ? ಹಲ್ಲೆಲೂಯಾ. ಓ, ದೇವರ ಪ್ಲ್ಯಾನ್ ಇದೆ ನನ್ನನ್ನು, ನಿಮ್ಮನ್ನು ಆ ರೀತಿ ಉಪಯೋಗಿಸೋಕ್ಕಾಗಿ. ಹಲ್ಲೆಲೂಯಾ. ಅದನ್ನು ಬಿಟ್ಟುಕೊಡೋದು ಬೇಡ. ವಿ ಆರ್ ಗಾಡ್ಸ್ ಪೀಪಲ್. ನಾವು ದೇವಜನರು. ಹಲ್ಲೆಲೂಯಾ. ಲೋಕ ಅದರ ಆಶೆ ಗತಿಸಿ ಹೋಗ್ತದೆ, ಚಿತ್ತ ಮಾತ್ರ ನಿಲ್ತದೆ. ಆ ವಿಲ್ಲಿನ ರೆವಲ್ಯೂಷನ್ ಪಡ್ಕೊಂಡು ವಿಲ್ಲಲ್ಲಿ ಮುಂದೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಲ್ಲಿ ಈ ವಾಕ್ಯ ಮಾತಾಡಿದೆ. ಒಂದು ವೇಳೆ ಮಾತಾಡಿರೋದಾದರೆ ಸಬ್ಮಿಟ್ ಮಾಡಬೇಕಾದ್ರೆ ಸಬ್ಮಿಟ್ ಮಾಡೋಣ ದೇವರಿಗೆ. ಒಳಪಡಿಸಬೇಕಾದ್ರೆ ಒಳಪಡಿಸೋಣ. ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ಬೇರೇನು ಇಲ್ಲ, ನಿನ್ನದೆಯಲ್ಲ, ನಾನೇನು ಅಲ್ಲ, ನೀನಾದೆಯಲ್ಲ. ಹೇಳೋಣವೇ?
not my will, Lord, मेरा इच्छा का अनुसार नहीं, आपका इच्छा का अनुसार मैं आगे बढ़ूंगा. Thank you, Jesus. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, Yes. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ದೇವರ ಮುಂದೆ ನಾವೇನಲ್ಲ, ಆದರೆ ದೇವರ ಮೂಲಕ ನಾವು ಎಲ್ಲವೂ ಆಗಿದ್ದೇವೆ. ಇನ್ ಹಿಸ್ ಗ್ರೇಸ್ ಓನ್ಲಿ. ಹಲ್ಲೆಲೂಯಾ. ದೇವರ ಮುಂದೆ ನಾವು ಏನೂ ಅಲ್ಲ, ಆದರೆ ಆ ದೇವರ ಪ್ರೀತಿ ಕೃಪೆ ಕರುಣೆಯ ಮೂಲಕ ನಮ್ಮನ್ನು ಆತನು ತುಂಬಿಸಿದ್ದಾನೆ, ಎಲ್ಲವಿರುವವರನ್ನಾಗಿ ಮಾಡಿದ್ದಾನೆ. ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಆ ದೇವರಿಗೆ ಸ್ತೋತ್ರ ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಾವು ನಿನ್ನ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಬಂದೆವು ದೇವರೇ. ಯಾವಾಗಲೂ ಸಂತೋಷಿಸೋದು, ಎಡೆ ಬಿಡದೆ ಪ್ರಾರ್ಥನೆ ಮಾಡುವುದು, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡೋದು, ಅದು ನಿನ್ನ ಚಿತ್ತ ಎಂಬುದಾಗಿ. ಆದರೆ ಈ ದಿನದಲ್ಲಿ ಸ್ವಾಮಿ, ನಾವು ನಿನ್ನ ಚಿತ್ತ ಹೇಗೆ ಪ್ರಕಟ ಆಗ್ತದೆ ಎಂಬುದಾಗಿ ನಾವು ತಿಳಿತಾ ಬಂದೆವು ಸ್ವಾಮಿ. ಹೌದಪ್ಪ, ಯಾವಾಗಲೂ ಸಂತೋಷಿಸುವಂತ ನಿನ್ನ ಚಿತ್ತ ನಿನ್ನ ವಾಕ್ಯದ ಮೂಲಕ ರಿವೀಲ್ ಆಗಲಿ, ನಿನ್ನಲ್ಲಿ ಸಂತೋಷಿಸುವಂತ ನಿನ್ನ ಚಿತ್ತ ಪ್ರಕಟವಾಗಲಿ, ಎಡೆ ಬಿಡದೆ ಪ್ರಾರ್ಥಿಸುವಂತ ನಿನ್ನ ಚಿತ್ತ ಪ್ರಕಟವಾಗಲಿ. ಮತ್ತು ಕರ್ತನೆ ದೇವರೇ, ಕರ್ತನೆ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡುವಂತ ನಿನ್ನ ಚಿತ್ತ ಪ್ರಕಟವಾಗಲಿ. ಇದೇ ಕ್ರಿಸ್ತ ಯೇಸುವಿನಲ್ಲಿ ಸಭೆಯಲ್ಲಿ ತೋರಿ ಬರತಕ್ಕ ನಿನ್ನ ಚಿತ್ತವಾಗಿದೆ. ನಮ್ಮಲ್ಲಿ, ನಮ್ಮಲ್ಲಿ ತೋರಿ ಬರತಕ್ಕ ನಿನ್ನ ಚಿತ್ತವಾಗಿದೆ. ಇನ್ನಷ್ಟು ನಾವು ಅದರಲ್ಲಿ ವೃದ್ಧಿ ಆಗುವಂತೆ ಪರಲೋಕದ ಬಲದಿಂದ ತುಂಬಿಸಪ್ಪ. ಈ ದಿನದಲ್ಲಿ ದೇವರ ಲೈವ್ ಅಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ. ನೀನು ನಮ್ಮೆಲ್ಲರ ಕೂಡ ಮಾತಾಡಿರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅಷ್ಟು ಮಾತ್ರವಲ್ಲ, ದಿನೇ ದಿನೇ ನಿನ್ನ ನುಡಿಗಳ ಮೂಲಕ ನಮ್ಮನ್ನು ಚೈತನ್ಯಗೊಳಿಸುವಾತನಾಗಿದ್ದಿ, ಅದಕ್ಕೂ ಕೂಡ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡದೇವೆ ತಂದೆ. ಆಮೇನ್, ಆಮೇನ್.